ನಗೋದಕ್ಕೂ ಬೆಂಕ ತೋರಿಸೋ ಲೇಡೀಸು, ಹಲ್ಸೆಟ್ ಹಾಕೊಂಡು ಮನ್ಸಾರೆ ನಗುವಂತ ಸೀನಿಯರ್ ಸಿಟಿಸನ್ಸು, ಬಿದ್ದು ಬಿದ್ದು ನಗೋ ಕ್ಯೂಟ್ ಕ್ಯೂಟ್ ಕಿಡ್ಸು, ನಿಮ್ಮೆಲ್ಲರನ್ನು ನಗಿಸೋದಕ್ಕೆ ಬರ್ತಿದ್ದಾರೆ ನಮ್ಮ ಆರ್ಟಿಸ್ಟ್. ನಗುವಿನ ಅಡ್ಡಕ್ಕೆ ನಿಮ್ಮೆಲ್ಲರಿಗೂ ವೆಲ್ಕಮ್ ವೆಲ್ಕಮ್. ಇದು ಕರ್ನಾಟಕದ ಕಾಮಿಡಿ ಚಂಡಮಾರುತ ಮಜಾ ಭಾರತ. ನಮ್ಮ ಮಜಾ ಭಾರತದ ರಥ ಸರಿಯಾದ ಹಾದಿಯಲ್ಲಿ ಸಾಗೋಕೆ ಮಾರ್ಗದರ್ಶನ ನೀಡ್ತಾ ಇರುವಂತಹ ನಮ್ಮ ಅತಿರಥ ಮಹಾರಥ ಸಾರಥಿ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಗ್ನಗ್ತಾನೆ ಈ ಜರ್ನಿಯನ್ನ ಇನ್ನಷ್ಟು ಕಲರ್ಫುಲ್ ಮಾಡಿರುವಂತ ಶ್ರುತಿ ಮೇಡಮ್, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿರಂಜನ್, ಇವತ್ತು ಯಾರು ಗೆಸ್ಟು ಅಂತ ಗೊತ್ತಾ ನಿಂಗೇನಾದ್ರು? ಯಾವಾಗಲೂ ಇದೇ ಪ್ರಶ್ನೆ ಕೇಳ್ತೀಯ, ಬಟ್ ನೀನೇ ಹೇಳ್ಬಿಡು ಯಾರು ಬರ್ತಾ ಇದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇರೋರು ಕನ್ನಡ ರಂಗಭೂಮಿಯ ಅದ್ಭುತವಾದಂತಹ ನಟ, ನೂರಾರು ಸಿನಿಮಾಗಳಲ್ಲಿ ನಟಿಸಿ ನಮ್ಮನ್ನೆಲ್ಲರನ್ನೂ ನಗಿಸಿರೋ, ಇವತ್ತಿಗೂ ನಗಿಸ್ತಾ ಇರೋ ನಮ್ಮೆಲ್ಲರ ಪ್ರೀತಿಯ ಮಂಡ್ಯ ರಮೇಶ್ ಸರ್. ನೀವು ಒಬ್ಬ ನಟ, ಎಸ್, ಒಬ್ಬ ಕಲಾವಿದ. ನಮ್ಮಲ್ಲಿರುವಂಥ ಪ್ರತಿಭೆಗಳಿಗೆ, ನಮ್ಮಲ್ಲಿರುವಂಥ ಕಲಾವಿದರಿಗೆ ನಿಮ್ಮ ಕಡೆಯಿಂದ ಏನು ಟಿಪ್ಸು? ಮೊದಲನೇ ಮಾತು, ಶ್ರದ್ಧೆ ಮತ್ತು ಪ್ರೀತಿ ಮತ್ತು ಸರಳವಾದ ಮನೋಭಾವ, ಈ ಮೂರನ್ನ ಇಟ್ಕೊಂಡು ಬದುಕಿದ್ರೆ ಏನಾಗ್ಬೋದು ಅನ್ನೋಕ್ಕೆ ಅಲ್ಲಿ ಕೂತ್ಕೊಂಡಿರೋ ಇಬ್ಬರು ಉದಾಹರಣೆ. ಎಷ್ಟೊಂದು ಜನ ನಮ್ಮ ಥರ ಅಲ್ಲಿ ಟಿ ವಿನಲ್ಲಿ ಸಿನಿಮಾದಲ್ಲಿ ಅವಕಾಶ ಸಿಕ್ಕೋರು ಸಾವಿರಾರು ಜನ ಮೆರೀತಾ ಇರ್ತೀವಿ. ಆದರೆ ಲಕ್ಷಾಂತರ ಜನ ನಮಗಿಂತ ತುಂಬ ಅದ್ಭುತವಾದಂಥ ಪ್ರತಿಭಾವಂತರು ಕರ್ನಾಟಕದ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ, ಮೂಲೆಗಳಲ್ಲಿ, ಗಲ್ಲಿಗಳಲ್ಲಿ, ಸ್ಲಮ್ಗಳಲ್ಲಿ, ಕೇರಿಗಳಲ್ಲಿ ಒದ್ದಾಡ್ತಾ ಇದ್ದಾರೆ, ಅಯ್ಯೋ ಅವಕಾಶ ಇಲ್ಲ ಅಂತ. ಆ ಥರದವ್ರನ್ನ ಹುಡ್ಕೊಂಬಂದು ಆ ಥರ ಅನೇಕ ಗ್ರಾಮೀಣ ಪ್ರತಿಭೆಗಳು ನಿಮ್ಮ ಈ ರಂಗದಲ್ಲಿ ಬೆಳಗ್ತಾ ಇದೆಯಲ್ಲ, ಇದೇ ದೊಡ್ಡ ಹೆಮ್ಮೆ, ಇದು ದೊಡ್ಡ ಸಂತೋಷ ಸಂಖ್ಯೆ ಅಂತ. ಅಪಮಾನಗಳನ್ನ ಸಹಿಸ್ಕೊಳ್ಳೋಕ್ಕೆ ಸಿದ್ಧ ಇಲ್ಲದಿದ್ದರೆ ಅವರಿಗೆ ಸನ್ಮಾನಗಳು ಸಿಗೋದಿಲ್ಲ. ಮೊದಲು ಅಪಮಾನ, ಆಮೇಲೆ ಬಿಗುಮಾನ, ಆಮೇಲೆ ಅನುಮಾನ, ಕಡೆಗೆ ಸನ್ಮಾನ. ಸನ್ಮಾನದವರೆಗೂ ಕಾಯ್ಬೇಕಷ್ಟೇ. ನಿರಂಜನ್, ಒಂದ್ ಲೆಕ್ಕದಲ್ಲಿ ನನಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಈಗಾಗಲೇ ಜೀವ ಬಂದಂಗೆ ಅನಿಸ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಲಾಟ್ ಬಂದಿರೋದಕ್ಕೆ. ದಯವಿಟ್ಟು ಆಸನದಲ್ಲಿ ಆಸೀನರಾಗಬೇಕು ಅಂತ ಕೇಳ್ಕೊತೀವಿ. ಒಳ್ಳೇದಾಗ್ಲಿ ಗೆಳೆಯ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶೀತಲ್, ಇತ್ತೀಚೆಗಂತೂ ಎಲ್ಲಾ ಕಡೆ ಜನ ಏನೇನೋ ಕಾಯಿಲೆ ಬಂದು ನರಳುತ್ತಾ ಇರ ಕಣೆ. ಕಾಣೋ ಆಸ್ಪತ್ರೆಗಳೆಲ್ಲ ಹೌಸ್ಫುಲ್ ಆಗ್ಬಿಟ್ಟಿದಾವೆ. ಅದಕ್ಕೆ ನಮ್ಮ ಸೈಂಟಿಸ್ಟ್ CG ಏನೋ ಒಂದು ನಾಟ್ಯ ಔಷಧಿ ಕಂಡಿಯಾರಂತೆ. ಏನ್ ಕಂಡು ಹಿಡಿದಿಯಾನೆ ಅಂತ ನಾವು ಚೆಕ್ ಮಾಡ್ಕೊಂಬೋಣ. ಲೆಟ್ಸ್ ವೆಲ್ಕಮ್ ಪಂಚ್ ಪಂಟರ್ಸ್. ಈ ದೇಶದಲ್ಲಿ ಫಸ್ಟ್ ಟೈಮ್ ಈ ಚಿಕ್ಕೇಗೌಡ ಅಲಿಯಾಸ್ CG, ಸೈಂಟಿಸ್ಟ್ CG ಒಂದು ಎಕ್ಸ್ಪೆರಿಮೆಂಟ್ ಕೈ ಹಾಕಿದ್ದೀನಿ. ಅದೇನಾದ್ರೂ ಸಕ್ಸಸ್ ಆಗೋದ್ರೆ ಇಡೀ ದೇಶನೇ ಈ CG ಕೈಗೆ ಅಂತ ತಿರುಗ್ಬಿಡುತ್ತೆ. ಆಗ ಈ ಊರ್ ಬೊಡ್ಡೆಗಳಿಗೆ ನಮ್ಮ ಕೆಪಾಸಿಟಿ ಏನು ಅಂತ ಅರ್ಥ ಆಯ್ತದೆ. ಅಲ್ಲಿವರೆಗೂ ಅರೆಯಬೇಕು, ಸ್ವಲ್ಪ ಅರಿಬೇಕು. ಧಾರ್ಮಿಕ ಜನರ ಲೋಕವಲರಿಯೇ ನಿನ್ನನು ನಂಬೆ ಬಂದಿಯಲಯ್ಯ ಪರಮಾತ್ಮ. ಅಪ್ಪ, ಈ ರಾಜ್ಯದಲ್ಲಿ ಎಲ್ಲ ಸೌಖ್ಯದಿಂದಿರುವರೇ? ಸೌಖ್ಯವಾಗಿರುವರಪ್ಪ, ನಮ್ಮ ಅಪ್ಪಟೇ ಸತ್ತಿಲ್ಲ ಅಷ್ಟೇ. ರಾಮಕ್ಕೆ ನಿನ್ಗೇನ ಬಂದಿರೋದು? ಅಡಿಕೆಯಲ್ಲಿ ಹೊಸ ಕಾಲ್ದಾಸ್ಗೆ ಹುಲ್ಲು ಸೊಪ್ಪು ಎಳ್ಕ ಮನೆ ಕತ್ತಲ್ಲ, ಹಂಗೆ ಬೆಳಗ್ಗೆ ಸೊಪ್ಪು ಸದೆ ಅಡಿಕೆ ಕುಂತಿದ್ದೇವೆ. ನಿನ್ ಮಕ್ಳು ಗೆರಿಲ್ವಾ? ಊರಿಗೆ ಅದ್ ಯಾವ್ದೋ ರೋಗ ಬಂದಿಲ್ವಾ? ಅದಕ್ಕೊಂದು ಭಯಂಕರವಾಗಿರೋ ಮುದ್ದ ಅರಿತಾವನಿ. ಅದೇ ಅರಿತಾರದ್ ಯಾವ್ದೋ ಅಂತ ನಾನು ಕೇಳ್ತಾ ಇರೋದು. SRNR ಅಂತ. ಹಂಗಂದ್ರೆ ಅಂದ ಸರ್ವ ರೋಗ ನಿವಾರಣಾ ರಸ ಅಂತ. ಉಳ್ಳ ಊರ್ ಚಿಂತೆ ಆದ್ರೆ ಊರಿಗೆ ಏನೋ ಚಿಂತೆ ಅಂತೆ. ನಿನ್ಗೇನ್ಲ ಬಂದಿರೋದು ನನ್ನ ಹೆಂಡತಿ ಮಗ್ನೆ. ಹೋಸಲ ಜನಗಳಿಗೆ ಯಾವ್ದೋ ರೋಗ ಬತ್ತು ಅಂದ್ಬಿಟ್ಟು ಎಂತಿದ್ದು ಔಷಧಿ ಅರ್ಧಿ ಕುಡಿದ್ಬಿಟ್ಟೆ. ಅವರು ಕೋಳಿ ಪುಕ್ಕ ತರ್ದಿರೋ ಗಿರಿರಾಜ ಕೋಳಿ ಹೆಂಗಾದ್ರು. ಈ ಸಲ ಎಂತಿದೋ ರೋಗ ಬಂದದೆ ಅಂದ್ಬಿಟ್ಟೆ ಎಂತ ಆರಿತಾ ಕುಂತಿದೆ. ಇದು ಕುಡ್ದ್ಬಿಟ್ಟು ಜನ ಏನಾಗ್ಬೇಡ ಅಪ್ಪ. ಏನೋ ನನ್ನ ಟ್ಯಾಲೆಂಟು, ನನ್ನ ನಾಲೆಡ್ಜು ಅಂತಂದ್ರೆ ಸುಮ್ಮನೆ ಅನ್ಕೊಬಿಟ್ಟಿದೆಯಾ? ಜನಪನ ಗೀತೆ ಆಡ್ದಂಗಲ್ಲ ಅದು. ನಮ್ ಗುರುಗಳ ಹತ್ರ 2 ವರ್ಷ ಕೇರಳದಲ್ಲಿ ಕಾಲಡಿ ನುಗ್ಗಿ ಕಲ್ತ್ಕೊ ಬಂದಿರೋ ವಿದ್ಯೆ. ಕಂಬುಳ್ಳು ಅದೇನ್ ಕಲ್ತ್ ದಬಾಕಿದೆ ಅಂತ ಈಗ ನೋಡ್ರು ಗೊತ್ತಾಯ್ತದಿಲ್ಲ. ಔಷಧಿಯ ಕಲ್ತ್ಕೊಂಡು ಬರೋದಲ್ದೆ ಅಲ್ಲಿಂದ ಹೊಸವ ಹೊಡ್ಕೊಂಬಂದಿ ಗೂಟ ಹೊಡೆದು ಕಟ್ಟಾಕಿದ್ಯಲ್ಲ, ಅವಾಗ್ಲೇ ಗೊತ್ತಾಯ್ತವ ನೀನ್ ಎಂತ ಟ್ಯಾಲೆಂಟ್ ನನ್ ಮಗ ಅಂತ. ಅಪ್ಪ ಏನೋ ನನ್ಗೆ ಹಿಂಗೆ ಮಾಡ್ತಾ ಇರೋ. ಒಂದಲ್ಲ ಒಂದ್ ದಿವಸ ಅವಳು ಜಡಿಕೆ ನ್ಯಾಣ ಹಾಕೊಂಡ್ ಸತ್ತ ಬಿಡ್ತೀನಿ.
ನನ್ನ ಮೇಲೆ ಎಷ್ಟು ಪ್ರೀತಿ ನಿಂಗೆ. ಲವ್ ಇಲ್ಲ ಡವ್ ಇಲ್ಲ ಇದೋ ಮೆಕ್ಕೆ. ನೀನ್ ಸತ್ತಿ ಡವ್ ಆಗ್ಬಿಟ್ರೆ ನನ್ನ ಮೆಟ್ರಿಮ್ಗೆ ಸಾಯಿಸ್ಬಿಡ್ತಿ ಅಂತ ಭಯ. ಅಂತ ನನ್ನ ಮಗನೇ ನೀನು. ಚಿಕ್ಕ ವಯಸ್ಸಿಂದ ನನ್ ಕಂಡ್ರೇನೆ ಆಗಲ್ಲ, ಒಂದಕ್ಕಾದ್ರೂ ಎನ್ಕರೇಜ್ ಮಾಡಿದೆ ನೀನು. ಯಾಕೆ ಹಿಂಗ್ ಮಾತಾಡ್ತಾ ಇದ್ದಿಲ್ಲ ಮಾಡಿವ್ನೆಲ್ಲ? ಯಾವ್ದಕ್ಕೆ? ಒಂದಕ್ಕೆ. ನೀನ್ ಚಿಕ್ಕ ಹುಡ್ಗ ಆಗಿದಾಗ ಚಡ್ಡಿ ಒಳಗೆ ನಡು ಮನೇಲಿ ಲೊಳ್ಳೋ ಅಂತ ಹುಚ್ಚ ಉಯ್ಕತ್ತಿದ್ದನ. ಬಟ್ಲು ಮನೆ ಕರ್ಕೊಂಡ್ ಹೋಗಿ ನೀನ್ ಚಡ್ಡಿ ಬಿಚ್ಚಿ ಉಯ್ಲ, ನೀವು ಉಯ್ತಾರದೆ ಸರಿ ಉಯ್ಲ ಅಂತ ಊರಿಗೆಲ್ಲ ಹೇಳ್ಕ ಬಂದ್ಬಿಡು. ಎರಡಕ್ಕೂ ಎಂಕರೇಜ್ ಮಾಡಿಲ್ಲ. ಎರಡು ಅಂದ್ರೆ ಓದೋದು ಬರೆಯೋದು ಕರ ಮುಖ ಬಿಟ್ರೆ 3ಕ್ಕೂ 4ಕ್ಕೂ ಎಂಕರೇಜ್ ಎಂದ ಗುರು ಆಯ್ರಪ್ಪ. ತಲೆ ಮೇಲೆ ಕೊಲ್ಲಿ ತಾಕ್ರಪ್ಪ. ಮಲೆ ಮಾದಪ್ಪ, ನನ್ನ ಹೆಂಡತಿ ಬಂದ್ಲಿ ತಪ್ಪ. ಮಾರ್ನಿಂಗ್ ಹಿಂಗೆ ಫೈಡ್ ಮಾಡ್ತಾ ಇದ್ದೀರಲ್ಲ, ಎಂದಾಯ್ತು ಚೇಟ? ನಾನಲ್ಲ ಅಪ್ಪ. ಎಂತ ಮಾವ? ಇದೊಂದು ಔಷಧಿಯ ಕಲ್ತ್ಕೊಂಡು ಬರೋದಲ್ದೆ ಇವೆಣ್ಣ ಕಟ್ಕ ಬಂದಿದ್ದೆ. ಇವೆಣ್ಣು ನಮ್ಮ ಮನೆಗೆ ಬಂದು 2 ವರ್ಷ ಆದ್ರೂ ಈತಗೆ ಮಲಯಾಳಂನು ಬಿಡ್ನಿಲ್ಲ, ಈತಗೆ ಕನ್ನಡನೂ ಕಲೀನಿಲ್ಲ. ಮಾವ ಏನು ಎನಗೆ ಹಿಂಗೆ ಇನ್ಸಲ್ಟ್ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಏನ್ ಮಾಡಿ ಅಮ್ಮ? ನನ್ಕಿಂತ ದಪ್ಪಗಿವ್ನಿ ಅಂತ ನನ್ಗೆ ಹೊಡೆದ್ಬಿಟ್ಟಿಯಾ? ಅಥವಾ ನನ್ಕಿಂತ ಉದ್ದಾಗಿವ್ನಿ ಅಂದ್ಬಿಟ್ಟು ಅವಾಜ್ ಹಾಕ್ಬಿಟ್ಟಿಯಾ? ಎಂದ ಇದು ಚೇಟ? ನೋಡು ಮಾವನ್ನ. ನೋಡ್ತಾ ಇದ್ದೀನಿ, ಕಬ್ಬನ್ ಗದ್ದೆ ನುಗ್ಗಿರ್ ಮುಳ್ಳಂದಿ ಆಡಂಗ ಆಡ್ತಾವನೆ. ನೆಟ್ ನೆರವಾಗಿ ಪಟ್ಟಿದ್ದೆ ನಿನ್ಗೆ ಸೊಪ್ಪ ಅರಿಯಕ್ ಬರೀಕಿಲ್ಲ, ಅವಳಿಗೆ ಮುದ್ದೆ ತಿರ್ಗಕ್ ಬರೀಕಿಲ್ಲ. ಅವಳು ಮಾಡೋ ಮುದ್ದೆಯೋ ಆ ಶಿವನ್ಗೆ ಇಷ್ಟ. ನಮ್ಮೂರ್ ರೈಕ್ಳುಗಳು ಓಡ್ ಬಂದಿ ಇವಳು ತಿರ್ಗೋ ಮುದ್ದೆನ ತಗಂದಿ ಓಡಿಗೆ ಬೈಲ್ ಕಡೆ ಮಡಿಕಂದಿ ಕ್ರಿಕೆಟ್ ಬಾಲ್ ಮಾಡ್ಕಂದಿ ಬೇಸಿಗೆ ರಜಾ ಮುಗಿಯ ಗಂಟೆ ಕ್ರಿಕೆಟ್ ಆಡ್ತಾವೆ. ಎನಕ್ಕೆ ಮುದ್ದೆ ಮಾಡಕ್ಕೆ ಬರಲ್ಲ. ಎಂದ ಚೇಟ? ಚಾರು ಚಂದ ಮಾಡಲ್ವೋ? ನೀನ್ ಸಾರ್ ಚೆನ್ನಾಗಿ ಮಾಡಕ್ಕಿಲ್ವ ಅವಳು? ಉಂಕನಪ್ಪ, ನೀನ್ ಹೆಂಡತಿ ಸಾರ ಸೂಪರ್ ಆಗಿ ಮಾಡ್ತಾಳೆ. ಇಲ್ಲಿ ಬಿಟ್ರೆ ಚೊಳ್ ನೀರ್ ನಂಗೆ ಹರ್ಕೋಯ್ತದೆ. ಹೋದ ನಮ್ ಕಾವಲಿ ನೀರಿಲ್ದೆ ಹೋದಾಗ ಇವಳು ಮಾಡಿರೋ ಸಾರನೆ ಕಬ್ಬನ್ ಗದೆಗೆ ಹಾಯಿಸಿದೆ. ಏನು ನಾನು ಅಡಿಗೆ ಮಾಡಿದ್ದು ತಾನೇ ನೀವು ತಿನ್ನೋದು? ಉಂಕನವ, ನೀನ್ ಡೈಲಿ ಮುದ್ದೆ ತಿರುಗ್ತಾ ಇದ್ದಲ್ಲ, ಅದನ್ನೇ ಉಂಡಿ 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 ಗರುಡ್ ನಂಗೆ ಇದನ್ನು ಬತ್ತು ತೌಡ್ ನಂಗೆ ಆಗಿ. ನಾನೇನು ಬರ್ತೀನಿ ಅಂತ ಏನು ಬಂದಿಲ್ಲ. ಇವರೇ ನನ್ನ ಕಾಲಿಗೆ ಬಿದ್ದು ಕರ್ಕೊಂಡು ಬಂದಿದ್ದು. ಅಲ್ಲ, ಕಾಲ್ಗೇನು ಬೀಳಿಲ್ಲ, ನಿನ್ ಜಡೆ ಹಿಡ್ಕೊಂಡು ಅಂತ ಓಡಿಸ್ಕೊ ಬಂದೆ. ಹೌದಲ್ಲ, ನೀನೇ ಇವಳ ಟೂರ ಅಂತ ಓಡ್ಸ್ಕೊ ಬಂದಿರೋದು. ಮೊದ್ಲೇ ಬರ್ಗೆಟ್ ನಿಂತಿದ್ದೆ ಬಿಟ್ಟಿದೆ. ಇವಳು ನೋಡಕ್ಕೆ ಚೆನ್ನಾಗಿ ಸುಂದರವಾಗಿ ಇದ್ಲು, ಕರ್ಕ ಬಂದು ಊಟ ಹೊಡೆದು ಕಟ್ಟಾಕ್ಬಿಟ್ಟೆ. ನಮ್ಮೂರಲ್ಲಿ ಇದ್ದಿದ್ರೆ ಇವರು ದೊಡ್ಡ ಡಾಕ್ಟರ್ ಆಗ್ತಿದ್ರು. ಈ ಕೊಂಬೆಗೆ ಬಂದು ಕೋದಿ ತರ ಆಗಿದ್ದಾರೆ. ಏನಂದ? ಇನ್ನೊಂದ್ಸಲ ಕೋತಿಗೆ ಇದೆಯಾ? ನಾ ಸುಮ್ನಿರಿಗಿಲ್ಲ ಅಂದಿ ಏನು ಸುಮ್ಕಿರ್ಲ. ನಿನ್ಗೆಲ್ಲ ಗೊತ್ತು ನಿನ್ನ ಅಕ್ಕ ಎಷ್ಟು ಕಷ್ಟಪಟ್ಟು ಸಾಕಿವ್ನಿ ಅಂತ. ಮುಳ್ಳಂದಿ ಏನು ಏನು ಮುಚ್ಚ ಏನು ಸುಮ್ನಿರಲ್ಲ ಏನು? ಕಡಿಲ ಅಪ್ಪಂಗೂ ಮಂಗೂ ತೊಂದ್ ಮಡಗಿದ್ದೀರ. ನೀನ್ ಯಾವ ನಕ್ಷತ್ರದಾಗ ಹುಟ್ಟಿದಮ್ಮ? ನಾನೇ ಕಡ್ಕೊಂಡ್ ಸತ್ತೋಗ್ಬಿಡ್ತೀನಿ, ನಿನ್ ಕಾಲ ಮುಗಿತೀನಿ. ಸುಮ್ನಿರ ಮರೆಯೋ. ಪಂಚ ಬಿಚ್ಚಿಲ್ಲ ಯಾಕೆ? ನಿನ್ ಗಂಡುಸ್ಲಾ ಪಂಚ ಬಿಚ್ಚಿಸ್ತಾರೆ ಗೊತ್ತಾಗೋದ? ನಾನು ಚಡ್ಡಿನ ಬಿಚ್ಚಿಸ್ಬಿಡು. ಎಂದ ಗಂಡ ನೀನು ಒಂದು ಗಂಡ್ಸ. ಇವನು ಗಂಡ್ಸ. ನಿನ್ನ ಹೆಂಡತಿ ನನ್ನ ಎದುರಿಗೆ ನಿನ್ನ ಗಂಡ್ಸ ಅಂತ ಅವಳೆ ಎದುರ್ಕಬೇಡ. ಸುಮ್ಕಿರು. ನಡಿಯಮ್ಮ. ಇಡೀ ಊರಿಗೆ ರೋಗ ಬರ್ದೇ ಇರಂಗೆ ಮತ್ತರಿತೀನಿ. ಇವ್ರಿಬ್ಬರು ಜಗಳಕ್ಕೆ ಕರೆಯಕಾಯ್ತಲ್ಲ ನನ್ನ ಕೈಲಿ. ನಡಿ. ಬಸವ ಬರಯ್ಯ ಬಸವ ಕಲ್ಯಾಣದಲ್ಲಿ ಬಸವ ಬರಯ್ಯ ಬಸವ. ಮಗ ನನ್ ಚಿನ್ನ ಬಾಯಿಲೆ ಏನ ಬಲಲ್ಲ. ನಿನ್ ನನ್ ಚಿನ್ನ ಇದ್ದಂಗಲ್ಲ. ಊರ್ನವ್ರಿಗೆಲ್ಲ ಆ ಜ್ವರ ಈ ಜ್ವರ ಅಂತ ಬರೋದ್ರೆ ಔಷಧಿ ಅರ್ಥ ಕೊಡ್ತಿದ್ದೆ. ನನ್ಗೂ ಕೊಡು. ನಿನಗೇನ್ ದೊಡ್ಡ ರೋಗ? ಕತ್ತೆ ಮೇಲೆ ಎಗರಿದ್ರೆ ಕತ್ತೆನೆ ಸಾಯಂಗದೆ. ನನ್ಗೆ ಪವರ್ ಬೇಕು, ಪವರ್. ಬಿದ್ದೋಗ ಮರದ ಗೆದ್ಲಿಕ್ಕೆ ಎದಕ್ಬಾರ್ದು, ಬಿಟ್ಟೋಗ ಮನೆ ಬಾಕಿ ಬಿದ್ದಬಾರ್ದು ಅಂತ ರವಿ ಅಣ್ಣ ಹೇಳಿಲ್ವಾ ನಿನ್ನೆ? ನಿನ್ಗೇನ್ ಬಂದಿರ ದೊಡ್ಡರಾಗ ಹೋಗತ್ತಗೆ. ನಿಮ್ಮ ಅವ್ವ ಸತ್ ಮೇಲೆ ನನಗೆ ಬೇಕು ಅಂತದೆ. ಹೋಗ ಔಷಧಿ ಕಡಿ ತಗಬಾ. ತಗೋ ಇದು ಸೇಣಿ. ಅರಿಯಬೇಕು ಸೊಪ್ಪ ಅರಿಯಬೇಕು. ಹೆಂಗದೆ 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 ಕೋಲು ಕೋಲನ್ನೇ ಮ್ಯಾಲ ಮುಸ್ಕಿನ ಏನ್ ಹೇಳಲಿ ಹುಡುಗಿರ್ ಜಾನತನವ. ಕೋಲು ಕೋಲ
ಈ ಸೊಪ್ಪರೇ ಕೆಲಸ ಎಲ್ಲ ಬಿಡ್ಬಿಟ್ಟಿ ನಂತರ ಕಡ್ಡಿ ಅಗ್ದಿ ರಸ ಕುಡ್ದ್ಬಿಟ್ಟಿ ವಾರ್ಡನ್ಲಿರೋ ಹೆಂಡತಿಯ ಬೆಡ್ರೂಮ್ ಕರ್ಕೋಗಿ ಎಲ್ಲ ಸರಿ ಆಯ್ತದೆ. ಅದೆಲ್ಲ ತಗೋಯ್ತಿದ್ಯಾ ಕೊಡೋದ್ನ? ಸುಮ್ಕಿರ್ಲ ಅಲ್ಲಿ ಯಾರಿಗೋ ಬರಕ್ ಹೇಳಿದ್ದೀನಿ ಮಿಷಿನ್ ಹತ್ರ ಹೋಗಿದ್ ಬರ್ತೀನಿ. ಎಲ್ಲಿ ಕೆಂಚಿ ಬಾರೇ ಈ ಬೇರಲ್ಲಿ ಏನೋ ಐತೆ ಮಡಗ್ಬೇಕು ಜೋಪಾನ ಹೋಗಿ ವರ್ಕೌಟ್ ಆಯ್ತದೆ. ಯಜಮಾನ ಏನ ಯಜಮಾನ ಏನು ಕಾಫಿ ಕೊಡ್ಲಾ? ಬೇಡ, ಒಂದ್ ತೊಟ್ಟು ಪೀಸ ಕೊಟ್ಬಿಡು ಕುಡ್ಕ ಸುತ್ತೈತೀನಿ. ಕಾಮಿಡಿ ಮಾಡಬೇಡಿ ಯಜಮಾನ. ಒಂದು ದೊಡ್ಡ ವಿಷಯದಲ್ಲಿ ಯಾರು ಸಾಯ್ತಾರೆ? ನಾನು ಸಾಯತ್ನೆ ಕಾಯ್ಕೊಂಡಿದ್ದೇನೆ ನೀನು. ನಾಟಿ ವೈದ್ಯ ಅರಿಯತ್ನ ಬಿಟ್ಬಿಟ್ಟು ನಾನು ನಿನ್ನ ಹಿಂದೆ ಲವ್ ಅಂತ ಅಲ್ದಿದ್ದಕ್ಕೆ ಇದು ಆಗ್ಬೇಕು, ಮತ್ತೊಂದು ಆಗ್ಬೇಕು, ಮುಗ್ದೊಂದು ಆಗ್ಬೇಕು ನನಗೆ. ನಾನೇನು ಮಾಡಿಲ್ಲ. ನೀವೇ ತಾನೇ ನಮ್ಮ ಮನೆಯ ಹಿಂದೆ ಮುಂದೆ ಬಂದು ರೌಂಡ್ ಹೊಡೆದಿದ್ದು. ನಾನ್ ನಿಮ್ಮನ್ನ ನೋಡಿದ್ದು, ನೋಡಿ ನಕ್ಕಿದ್ದು, ನಕ್ಕಿ ನೀವು ಬಿದ್ದಿದ್ದು. ಹೌದು ಕಣೆ, ಅವತ್ತು ಬಿದ್ದವನು ಇನ್ನೂ ಎದ್ದಿಲ್ಲ. ಡಾಕ್ಟರ್ ಚಿಕ್ಕೇಗೌಡ ನಾಟಿ ವೈದ್ಯ ಅಂತ ಬೋರ್ಡ್ ಮಾಡ್ಸಿಟ್ಟಿದ್ರೆ ಅಡುಗೆ ಮನೆಗೆ ತಗೋಗಿ ಸೊಪ್ಪರ್ ಯಾಕೆ ಮಡಿಕೊಂಡು ಸೊಪ್ಪರ್ ಯಾಕೆ ಯಾಕಂಗಂತೀರಿ ಯಜಮಾನ? ನನ್ನ ಕೊಂಡಲ್ಲಿ ಕೊಂಡಿಟ್ಟು ನೋಡಿ, ನಾನು ನಿಮ್ಮನೆ ಡೀಪ್ ಲವ್ ಮಾಡ್ತೀನಿ ಅಂತ ಗೊತ್ತಾಗುತ್ತೆ. ನೋಡು, ಒತ್ತಿಲ್ದಿರ ಒತ್ನಾಗ ಹಿಂಗೆಲ್ಲ ಬಂದು ಡಿಸ್ಟರ್ಬ್ ಮಾಡ್ಬೇಡ. ಮೊದ್ಲೇ ಚಾರ್ಜಿಂಗ್ ಸ್ಟಾರ್ ಮಗ ಮುರಿ ಚಾರ್ಜಿಂಗ್ ಸ್ಟಾರ್ ಅಂತ ಕರೀತಾರೆ ನನ್ನ. ನಾನು ರಿಸರ್ಚ್ ಮಾಡಬೇಕು, ರಿಸರ್ಚ್ ಮಾಡಬೇಕು, ರಿಸರ್ಚ್. ಯಜಮಾನ ಆಮೇಲೆ ಬರ್ತೀನಿ ಹೋಗು. ಯಜಮಾನ ನಾ ಸೊಪ್ಪರಿಬೇಕು ಹೋಗು ಅಂದ್ರೆ ನಾನೇನಾದ್ರೂ ಹೆಲ್ಪ್ ಮಾಡ್ಲಾ? ನಾನು ಎಲ್ಪ್ ಕೇಳಕ್ ಬೇಕು ಅಂದ್ರೆ ಹೊಟ್ಟಿ ಒಳಕ್ಕೆ ಬರ್ತೀನಿ ಹೋಗು. ಯಾ ಕುಟ್ಟಿ, ಓ ಬೆಳಿಗ್ಗೆ ಇಲ್ಲೊಂದು ಇಂಪಾರ್ಟೆಂಟ್ ಸೊಪ್ಪು ಅಂತ ಕುಟ್ಟು ಮಡಗಿದ್ನಲ್ಲ, ಎಲ್ಲಿ ಅದು ಸೊಪ್ಪ? ಅದನ್ನು ನಾನು ಸಾಂಬಾರ್ಗೆ ಹಾಕಿಬಿಟ್ಟೆ. ಸಾಂಬಾರ್ಗೆ ಹಾಕ್ಬಿಟ್ಟೆ? ಅದು ನಾಕೆ ಸಾಂಬಾರ್ಗೆ ಹಾಕ್ತೆ? ಅದು ಸಾಂಬಾರ್ ಮಾಡೋ ಸೊಪ್ಪಲ್ವೋ? ನಿಮ್ಮಪ್ಪ ಇಡೀ ಊರಿಗೆ ನಾಟಿ ವೈದ್ಯ ಹೇಳ್ಕೊಡ್ತಾನೆ, ನಿಂಗೆ ಯಾವ್ದು ನಾಟಿ ಸೊಪ್ಪು ಅಂತ ಗೊತ್ತಿಲ್ವಲ್ಲೇ? ಬಗು ಜೊಡೆನ ಎತ್ತಿ ಮೇಲೆ ಕಟ್ಬಿಟ್ಟು ಇನ್ಲಟ್ಟಿಲ್ ನಮ್ಮ ಅಪ್ಪನ ದೊಡ್ಡ ಚಡ್ಡಿ ಅದೇ ಒಗಿ ಹೋಗು. ಅದಕ್ಕೆ ಸರಿ ಕಣ್ ಹೋಗು ನೀನು. ಈ ಜ್ವರಕ್ಕೆ ಒಂದು ರಸನ ಕಂಡಿಡಿಲೇಬೇಕು. ರಸ ಕಂಡಿಡ್ದಾಯ್ತು, ಔಷಧಿ ಕಂಡಿಡ್ದಾಯ್ತು. ರೇಖಾ ರೇಖಾ ಯಾವಣ್ಣ ಬಡ್ಡಿ ಆಯ್ತ ನನ್ನ ನೆಂಟಿ ಹೆಸರು ಕರಿ ಅವನು. ಸರಿ ಸರಿ ಸರಿ. ಸುರೇಖಾ ಸುರೇಖಾ ಅವಳು ನನ್ ಪಕ್ಕ ಕುಂತವಳೆ ಯಾಕ್ಲ ಕರಿತಾ ಇದ್ದಿಲ್ಲ? ಇರ್ಬಾರ್ದವ್ರನ್ನೆಲ್ಲ ಕರೆದು ಕೂರಿಸ್ಕೊಬಿಟ್ರೆ ನಮ್ ಇದಕ್ಕೆ ಏನಂತ ಹೆಸರಿಡಮ್ಮ? ಯುರೇಖಾ 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 ಯುರೇಖಾ. ಪರಂದಾಮಯ್ಯ, ಊರಲ್ಲೆಲ್ಲ ನಿನ್ ವಿಚಾರನೆ ಮಾತಾಡ್ತಾವ್ರಕಲ್ಲ ಜನಗಳು. ಪಂಚಾಯತಿ ಎಲೆಕ್ಷನ್ ನಿಲ್ತಾ ಇದೆ ಅಂತ. ಲೇ, ಅದು ಪಂಚಾಯತಿ ಎಲೆಕ್ಷನ್ ಅಲ್ಲ ಕಣ್ಲಾ, ಪಂಚಾಯತಿ ಎಲೆಕ್ಷನ್. ಓ, ಪಂಚಾಯತಿ ಎಲೆಕ್ಷನ್. ಸರಿ ಸರಿ ಬುಳ್ಳ, ಮತ್ತೆ ಏನೋ ಹುಷಾರಿಲ್ವಂತೆ? ಹ್ಞೂ ಕಣ್ಲ, ಜ್ವರ ಓವರ್ ಹೀಟ್ಗೆ ಮೂರ್ ಮದ್ವೆ ಆದ್ರೂ ವರ್ಕೌಟ್ ಆಯ್ತಲ್ವಾ? ಚಿಕ್ಕಲ ಅಪ್ಪ, ಪರಂದಾಮಯ್ಯಗ ಹುಷಾರಿಲ್ವಂತೆ, ಔಷಧಿ ತಕ ಬೈಲೆ. ಡಾಕ್ಟರ್ ಚಿಕ್ಕೇಗೌಡ ಅಂತ ಕರಿ, ಚಿಕ್ಕ ಚಿಕ್ಕ ಅಂತ. ಆಯ್ತು ಬುಳ್ಳ, ಅವ್ನಿಗೆ ನೆನ್ನೆ ಮೊನೆಯಿಂದ ಚಳಿ ಜ್ವರದಂತೆ. ನೀನ್ ಅರ್ಧಿ ಮಡಗಿದೆಲ್ಲ ರಸ ಕುಡ್ಸು. ಒಂದು ಬಲಿ ಪಶು ಸಿಕ್ತು. ಇದೇನಾದ್ರೂ ಸಕ್ಸಸ್ ಆಗೋದ್ರೆ ಫಾರಿನಿಂದ ಹೆಲಿಕಾಪ್ಟರ್ ಕರ್ಕ ಹೋಯ್ತಾರೆ. ಮಿಸ್ಟರ್ ಪರಂದಮ್ಮಯ್ಯನವ್ರೆ, ಓ ನೀವೇನ್ ತಲೆ ಕೆಡ್ಸ್ಕೊಬೇಡಿ. ನಾನು ಕೊಡೋ ರಸನ ಕುಡಿದ್ಬಿಟ್ರೆ ನಿಮಗೆ ಪರ್ಮನೆಂಟ್ ಆಗಿ ಹೊಂಟೋಗುತ್ತೆ. ಏನು ಪ್ರಾಣ ಜ್ವರ ಕಡೆ ಜ್ವರ. ನಾನು ಅರ್ಧಿರೋ ರಸನ ತಗೋಬತ್ತೀನಿ, ಒಂದ್ ನಿಮಿಷ ತಗೋ. ಇದನ್ನ ಊಟಕ್ಕಿಂತ ಮುಂಚೆಗೆ 2 ಪೆಗ್ ಹಾಕು. ಜೊತೆಗೆ ಉಪ್ಪಿನಕಾಯಿ, ಖಾರ ಬುಂದಿ, ಚಿಪ್ಸ್ ಎಲ್ಲ ತಗೋಬಹುದಾ? 2 ಪೆಟ್ನ ಕಡ್ಲೆಕಾಯಿ ಬೀಜ, ಬೂಂದಿ ಕಾಳು, ಬೋಟಿ ಗುಜ್ಜು ಎಲ್ಲಾನು ತಕೋ. ಅಯ್ಯ ನೀ ನಮ್ಮ ಅಕ್ಕೆ ಪೆಗ್ ಅಂದೆಲ್ಲ ಬಾಯಿ ಚಪ್ಲ ಕೇಳಿದೆ. ನಿನ್ನಿಂದ ಬಾಳ ಉಪಕಾರ ಆಯ್ತು ಕಣ. ಫೀಸ್ ಎಷ್ಟು? ಬೆಳಗ್ಗೆ ಬದುಕಿದ್ರು ಕೊಡ ಹೋಗು. ನಿನ್ನ ಜ್ವರ ವಾಸಿ ಆದ್ರೆ ನನಗೆ ಅದೇ ಫೀಸು ಕಣಪ್ಪ. ಹಂಗೆ ಈ ಔಷಧಿ ಬಗ್ಗೆ ಒಂದ್ 4-5 ಜನಕ್ಕೆ ಹೇಳು. ಪಬ್ಲಿಸಿಟಿ ನಮ್ ಕ್ಯಾನ್ವಾಸ್ ಜೊತೆನೆ ಮಾಡ್ಕೊಂಡ ಬಿಡು. ನಿನ್ ಕ್ಯಾನ್ವಾಸ್ ನಾ ಕೋಟೆ ಬೀಳಲ್ಲ, ನೀವು ಜನ ಬಂದ್ ತಕ ಹೋದಾರ ಹೋಗಮ್ಮಕ್ಕ. ದೊಡ್ಡ ಬರ್ತೀನಿ ಕಣ್ಲ, ಹೋಗೋ ಕೈ ಎಣ್ಣೆ ಚಿಕ್ಕನ್ ಮರಿಬೇಡ. ಅರಿಯಬೇಕು ಸೊಪ್ಪ, ಅರಿಯಬೇಕು, ಅರಿಬೇಕು, ಅರಿಬೇಕು. ಏನೋ ಎಸ್ಟಿಮೇಟ್ ಆಗ್ತಾವನಲ್ಲ ನಮ್ಮಪ್ಪ. ಹಾಕಬೇಕ ನೀರ, ಹಾಕಬೇಕ, ಹಾಕು ಬಡಿದೆ ನೀರ, ಒಸಿಯ ಹಾಕು. ನೀ ಜೊಲ್ ಸುರಿಸ್ಕೊಂಡ್ ನಿಂಗೆ ಅರಿತಾ ಕೂತಿರು. ಬೀದಿ ಲೋಗ ಹೆಂಗ್ಸ್ರು ಮೆಟ್ಟರಿತಾರೆ. ಅರೆ ಬರಮೇ
ಚಿಕಣ ಚಿಕಣ್ಣ ಓ ಡಾಕ್ಟರ್ ಚಿಕಣ ಚಿಕಣ್ಣ ಹೇಳಪ್ಪ. ಹಾ ನಮ್ಮ ಹೆಂಡತಿ ಮೇನಾಗೆ ಹುಷಾರಿಲ್ಲ ಏನೋ ನಿನ್ ಕೈ ಕುಣಿದ್ರೆ ಇವಳು ಹುಷಾರಾಗ್ಬಿಟ್ರೆ ಅಷ್ಟೇ ಸಾಕು ನೋಡು. ಹೌದಾ ಚಿಕಣ್ಣ ಗಂಟ್ಲಲ್ಲಿ ಗಿರಿಗಿರಿ ಏನಾದ್ರೂ ಔಷಧಿ ಕೊಡ್ತೀಯಾ? ಕಿಚ್ ಕಿಚ್ ಇರ್ಬೇಕು ಬರ್ತೀನಿ ತಗೋ ಒತ್ತಾರೆ ಬೆಳಿಗ್ಗೆ ಸಂಜೆ 3 ಹೊತ್ತು ಕುಡಿಸು ತಗೊಳ್ಳೋ ನೀನ್ ಎಷ್ಟರ ಕುಡ್ಕೋ ಹೆಂಗಾಗೋಯ್ತೀಯ ಹೆಂಗೆ? ಹಾ. ಓ ಕಾಸು ಕೊಡು ತಗೋ ಬರ್ಲಾ ನೋಡಿಯಮ್ಮ ಅಪ್ಪ ನೋಡ್ದ ನಾಲಾಯಕ್ ನನ್ ಮಗನೇ ಅಂತ ಬೈತಿದ್ದಲ್ಲ ನಮ್ ಮೂರವ್ರು ಲೈನಕ್ ಬಂದ್ಬಿಟ್ಟು ನಾನು ಔಷಧಿ ಇಸ್ಕೊ ಹೋಯ್ತವ್ರೆ ಹೆಂಗೆ ಈಗ ಅಡಿಗೆ ಮನೇಲಿ ಐತೆ ಗೊತ್ತಾ ಬೋರ್ಡು ಸೊಪ್ಪರಿ ಅದು ತಗೊಬಂದ್ ಬೋರ್ಡ ನೇತಾಕ್ಬಿಡ್ತೀನಿ ತಡಿ ಇಂತ್ಕಳ ಪಟ್ಟಿದ್ದೆ ಆ ಬೋರ್ಡ್ ನಾರು ನೇತಾಕಿ ಅಥವಾ ಅತ್ತಿಗೆ ನೀನಾರು ನೇಣಕಂದ್ರೆ ನನ್ಗೇನ್ ಆಗ್ಬೇಕಲು ಅಪ್ಪ ಗುಬ ನುಡಿಯೋ ಅಪ್ಪ ಅಂತಂದ್ರೆ ಗೂಬೆ ನೋಡ್ದೆ ಕಣ ಬೆಪ್ಪ ಅಂತ ಬರೀ ಅಪ್ಪಕ್ ನನ್ನ ನುಡ್ಕೊಂಡ್ ಸಾಯ್ತಿಯಲ್ಲ ಬೆಂಗ್ ನನ್ನ ಮಗನೇ ನಾನು ಏನೋ ಕೇಳ ಅಪ್ಪನ್ಗೆ ಬುದ್ಧಿ ಹೇಳ ಮಟ್ಟು ಬೆಳೆದ್ಬಿಟ್ಟ ಮೀಸ ಬಂದ್ಬಿಟ್ವಲ್ಲ ಬೈಲಿ ನನ್ ಕಣ್ಣು ಯಾಕ ಪಟ ಪಟ ಅಂತ ಬೆಳಿಗ್ಗೆನೆ ಕಬ್ಬುನ್ ಗದ್ದೆಗೆ ನುಕ್ಕ ಹೋಗಿದಲ್ಲ ಸೇರ್ ಕೊಡ್ದಿರ್ಬೇಕು ಕಬ್ಬುನ್ ಸೋ ಕೊಡ್ದಿರ್ಬೇಕು ಅಂತ ನಾ ಸುಳ್ಳು ಹೇಳ್ತಾಳೆ ನೋಡಿಲಿ ಪಟ ಪಟ ಅಂತ ಅದೇ ಇವತ್ತೇನಾರು ಒಂದ್ ಆದೇ ಆಯ್ತದೆ ಒಂದಲ್ಲ 11 ಐ ಡೋಂಟ್ ಕೇರ್ ಲೇ ಇವತ್ ನಾವ್ ಅನ್ಕೊಂಡಿದ್ ಕತಿ ಮುಗಿಸ್ಲೇಬೇಕಲ್ಲ ಚಡ್ಡಿ ಅರೇಣ ಪ್ಯಾಂಟ್ ಅರೇಣ ಎರಡು ಅರೇಣ ಲೋ ಲೋ ಯಾರೋ ಬತ್ತವ್ರೆ ನಾಳೆ ಕೆಲ್ಸವ್ರೇನೋ ನೂಕು ಮಾಡ್ಕೊಬಿಡಿ ಗಲಾಟೆ ಮಾಡ್ಕೊಬಿಡಿ ಜಗಳ ಮಾಡ್ಕೊಬಿಡಿ ಎಲ್ಲರಿಗೂ ಅವಕಾಶ ಅದೇ ನನ್ನ ಮನೆ ಚಿಕ್ಕದಾಗಿರ್ಬೋದು ಆದ್ರೆ ನನ್ನ ಮನಸ್ಸು ದೊಡ್ಡದು ಏನಕ್ಕೆ ಬಂದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ನಾ ಕೊಟ್ಟಿರೋ ರಸನ ಕುಡ್ದು ನೀನ್ ಹೆಡ್ತಿ ಮಕ್ಕಳು ಅವ್ವ ಅಪ್ಪ ಎಲ್ಲರೂ ಜಿಂಕೆ ಹೊಡೆದಂಗ್ ಹೊಡ್ತಿರ್ಬೇಕಲ್ವಾ ಮಾನ್ಗೆಟ್ ಮುಖ ಅಪ್ಪ ಆ ತೊಳೆದ್ಕೊಂಡ ನೀನ್ ಕರಿತಾವ್ ನೋಡು ಮಾನ್ಗೆಟನು ಅಂದ್ರು ನಾನು ಸೊರ್ರು ಅಂದ್ರು ನೀನ ಹೋಗಪಟ್ಟಿದ್ದೆ ಲೇ ಕೋತ್ ಮಾಡಿದೆ ನಿನ್ನೆ ಕಣಲೆ ಬೊಡ್ಡೆದೆ ಮರ್ಯಾದೆ ಕೊಳ್ಳ ಮರ್ಯಾದೆ ನಿನಗೆ ಹೂವು ಹಣ್ಣು ಇಟ್ಟು ಬಾಜಾ ಭಜಂದ್ರೆ ಕರ್ಸಿ ಸನ್ಮಾನ ಮಾಡ್ಬಿಡ್ತೀವಿ ಅಯ್ಯ ಕೋತ್ ನನ್ ಮಗನ್ ತಂದು ನನ್ನ ಹೆಂಡತಿಗಳ ಮೈ ಕೈ ತುಂಬಿಕೊಂಡು 2 ಆಳ್ ತಬ್ಬೋಂಗಿದ್ಲು ಈಗ ಹೆಂಗಾಗೋಳ ಗೊತ್ತೇನಾ ಹೆಂಗಾಗಿರ್ತಾಳ ಇನ್ನೂ ಡ್ರಮ್ ನಂಗ್ ಆಗಿರ್ತಾಳೆ ಇಲ್ಲ ಸ್ಲಿಮ್ ಆಗಿರ್ತಾಳೆ ಅಷ್ಟೇ ಡಿಸ್ಕೋ ಈಗ ಕರಿತೀನಿ ನೋಡ್ಲಾ ಕರೆ ಬರಮೆ ಏನ ಮಿಸ್ಟೇಕ್ ಆಗಿರುತ್ತೆ ಬೈಲಿ ನೋಡು ನಮ್ ಪಂಚಾಯತಿ ನಾಯಿಗೆ ನಮ್ ಪಂಚಾಯತಿ ಹುಲಿಗೆ ಔಷಧಿ ಕೊಟ್ಟೆ ಸಿಮ್ಮು ತರ ಬಂದಿಲ್ವಾ ಹ್ಞೂ ಕಣೋ ನಿಮ್ಮ ತರ ಬಂದೀನಿ ಕೂದಲು ಉದ್ರಕ್ ಔಷಧಿ ಕೊಡೋ ಅಂದ್ರೆ ಮೈ ತುಂಬಾ ಕೂದಲು ಬರೋ ಔಷಧಿ ಕೊಟ್ಟಿದ್ಯಲ್ಲ ಇದನ್ನ ಇಟ್ಕೊಂಡು ನನ್ ಕ್ಯಾನ್ವಾಸ್ ಹೆಂಗೋ ಹೋಗ್ಲಿ ಅಪ್ಪ ನಿಮ್ ಗುರ್ತು ಯಾವ್ದು ಕೊರಡಿ ಸರಿ ಆಯ್ತಲ್ಲ ಹೊರಡಿ ಏ ಗಂಟ್ಲೆ ಗಿರಿಗಿರಿ ಅಂತ ಔಷಧಿ ಕೇಳಿದ್ರೆ ಹೆಂಗಿದ್ದವ್ ನಾನು ಹೆಂಗ್ ಮಾಡ್ಬಿಟ್ಟಿದ್ಯೋ ನೋಡು ಏನೋ ಒಂದ್ ಮಿಸ್ಟೇಕ್ ಆಗೈತೆ ಅಡ್ಜಸ್ಟ್ ಮಾಡ್ಕೋ ಏನೋ ಮಿಸ್ಟೇಕ್ ನನ್ನ ಮಕ್ಕಳ ನಿನ್ನೂ ನಿಮ್ಮ ಅಪ್ಪನ ಈ ಊರಲ್ಲಿ ಇರಕ್ ಬಿಟ್ರೆ ದೊಡ್ಡ ಮಿಸ್ಟೇಕ್ ಹೊಡೆದ್ಬಿಟ್ಟಿಲ್ಲ ನಿಂಗ್ ತಾಕತ್ತಿದ್ರು ನಮ್ಮ ಅಪ್ಪನ್ ಮುಟ್ಲ ನನ್ನ ಹೆಸರು ಯಾಕೆ ಹೇಳಿಲ್ಲ ಔಷಧಿಯ ಚಂದಾಗ ಅರ್ಧಿ ಜನಗಳಿಗೆ ಕುಡ್ಸೋದ್ ನೀನು 7 ತಿನ್ನೋದ್ ನಾನ ಹಿಂಗೆ ಮಂಡ್ಯ ಬಸ್ ಸ್ಟ್ಯಾಂಡ್ ಅಲ್ಲಿ ಎಣ್ಣೆ ಕಿಳ್ಕೆನ್ ಕುಟ್ಟಿಂತ ಏಟ್ ಎಸ್ ತಿಂದಿಲ್ಲ ನೀವು ಈ ಜನಗಳ ಮಧ್ಯೆ ನಾವೆಲ್ಲ ಹೇಳ್ಬೇಕಾ ಅಲ್ಲಿ ನನ್ನ ಫ್ರೆಂಡು ರವಿ ಅಂತ ಅವ್ರೆ ಅವ್ರ ತಮಟೆ ತಂದ್ ಮಾಡ್ಬೇರೆ ತಗ್ದಿ ನೇತಾಕಬಿಟ್ಟೆ ಚಟ್ಟು ನಕಣ ಚಟ್ಟು ನಕ ಕೇಳ್ರಪ್ಪ ಕೇಳಿ ನಮ್ಮ ಅಪ್ಪಡೆ ಮಂಡ್ಯ ಬಸ್ ಸ್ಟ್ಯಾಂಡ್ ಅಲ್ಲಿ ಎಣ್ಣೆ ಕುಟ್ಟಿ 7 ತಿಂದವ್ರೆ ಕರೆ ಈ ಅಪ್ಪ ಮಗನ್ ಬೆಳತನಕ ಬಿಟ್ರೆ ಸದರಮೆ ಆಟ ಆಡ್ತಾರೆ ಒಂದು ನಿಮಿಷ മാവ ഈ കಡೆ വാ മാവ എന്താ ചേച്ചി മനസ്സിലായോ ഒന്നും മനസ്സിലായില്ല എന്താ ചേട്ടാ ಅಂದೇ ದೃಷ್ಟಿ ಕಣಮ್ಮ ನಿನ್ಗೆ ಇವತ್ತು ಅಯ್ಯೋ ಎಷ್ಟು ಮುದ್ದ ಕಾಣ್ತಾ ಹೇಳಿ ಎಕ್ಸಲೆಂಟ್ಸ್ ಒಂಥರ ಸ್ಪೈಸಿ ಚಿಲ್ಲಿ ಚಿಕನ್ ಇದು ಚಂದ್ರಪ್ರಭಾ ಈ ತರ ನೋಡ್ಬೇಕ್ರಿ ನಿಮ್ಮನ್ನ ನಾವು ಹೆಂಗೆ ಏನು 100% ರೀ ಇವತ್ತು ನೀವು ನಿಮ್ಗೆ ಸಖತ್ ಕಾಂಬಿನೇಷನ್ ಏನದು ಏನು ಹೇಳದ್ನಲ್ಲ ಚಾರ್ಜಿಂಗ್ ಸ್ಟಾರ್ ಮಗ ಮರಿ ಚಾರ್ಜಿಂಗ್ ಸ್ಟಾರ್ ಚೆನ್ನಾಗಿತ್ತು ನಿಮ್ಮ ಕಾಂಬಿನೇಷನ್ ಈ ಕಾನ್ಸೆಪ್ಟು ಆ ಮಲಯಾಳಿ ಕ್ಯಾರೆಕ್ಟರ್ ಮೈಂಡ್ ಬ್ಲೋಯಿಂಗ್ ಕೇರಳ ಪಾತ್ರನ ಭಾಳ ಅಚ್ಚುಕಟ್ಟಾಗಿ ಮಾಡಿದೆಮ್ಮ ನೀನು ಆ ಭಾಷೆ ಮಲಯಾಳಿ ಭಾಷೆ ಕನ್ನಡದಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಿಮ್ಮಿಬ್ರು ಜೋಡಿ ಭಾಳ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಮಂಡ್ಯದ ಹುಡುಗ ಮಲಯಾಳಿ ಹುಡುಗಿ ಚಂದ್ರಪ್ರಭಾ ಅಲ್ಟಿಮೇಟ್ ಈ ಸ್ಕಿಟ್ಟಲ್ಲಿ ಎಕ್ಸ್ಟ್ರಾಡಿನರಿ ತುಂಬ ಹ್ಯಾಪಿ ಆಯಿತು ಭಾಳ ಖುಷಿ ಆಯಿತು ನಮಗೆ ಫುಲ್ ಮನೋರಂಜನೆ ಸಿಕ್ತು ಶುಭವಾಗಲಿ ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್ ಶ್ರುತಿ ಮೇಡಮ್ ನಿಮಗೆ ಹೇಗೆ ಅನಿಸ್ತು ಈ ಥರದ ಒಂದು ಲ್ಯಾಂಗ್ವೇಜ್ ಒಂದು ಹಳ್ಳಿ ಅಟ್ಮಾಸ್ಫಿಯರ್
ಸಿನಿಮಾಗಳಲ್ಲೂ ಅದನ್ನ ನೋಡಕ್ ಸಿಗ್ತಾ ಇಲ್ಲ, ಸ್ಮಾಲ್ ಸ್ಕ್ರೀನಲ್ಲೂ ಅದು ನೋಡಕ್ ಸಿಗ್ತಾ ಇಲ್ಲ ಅನ್ನೋಂಥ ಒಂದು ಕೊರಗಿತ್ತು ನನಗೆ. ಆ ಕೊರಗನ್ನ ನೀಗಿಸಿದಂಥವ್ರು ಚಂದ್ರಪ್ರಭಾ ಮತ್ತು ಜಗದೀಶ್. ಸ್ಕ್ರಿಪ್ಟ್ ರೈಟರ್ ರವಿಕಿರಣ್, ಹ್ಯಾಟ್ಸ್ ಆಫ್, ಇಟ್ ವಾಸ್ ಸೂಪರ್. ಆಮೇಲೆ ಪಂಚಾಯಿತಿ, ಅದಕ್ಕೇನೋ ಇನ್ನೊಂದು ಮೀನಿಂಗ್ ಸೇರಿಸ್ಕೊಂಡಿದ್ದು, ಆ ಥರ ಸಣ್ಣ ಪುಟ್ಟ ಡೈಲಾಗ್ಗಳೆಲ್ಲ ತುಂಬ ಹೊಸದಾಗಿತ್ತು. ಒಳ್ಳೆ ಪ್ರಯತ್ನ ಅಂತ ಅನ್ನಿಸ್ತಾ ಇತ್ತು. ಈ ಸ್ಕಿಟ್ ಪೂರ್ತಿ ತಿಂದು ಹಾಕಿದ್ದು ಚಂದ್ರಪ್ರಭಾ ಅಂಡ್ ಜಗದೀಶ್. ಮಾಸ್ ಸಿನಿಮಾ, ಫುಲ್ ಪ್ಯಾಕ್ ಸಿನಿಮಾ, ಫುಲ್ ಎಂಟರ್ಟೈನ್ ಮಾಡಿದ್ರಿ. ಕಲಾವಿದರಂತೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ರಪ್ಪ. ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ರಮೇಶ್ ಸರ್, ಸುಮಾರು 15 ವರ್ಷಗಳ ಹಿಂದಿನ ಮಾತು ಅಂತ ಅಂದ್ಕೋತೇನೆ. ನಾನು ರಂಗಾಯಣ ಬಿಟ್ಟ ಮೇಲೆ ಟಿವಿಗೆ ಬಂದೆ, ಸಿನಿಮಾಗೆ ಬಂದೆ, ಒಂದಷ್ಟು 200 ಪಿಕ್ಚರ್ಗಳು ಮಾಡಿದೆ, ಸುತ್ತಾಡ್ತಾ ಏನೇನೋ ಮಾಡ್ತಾ. ಇದ್ರ ಮಧ್ಯೆ ರಂಗಭೂಮಿ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದೆ. ಮೈಸೂರು ರಂಗಾಯಣದಲ್ಲಿ ರಂಗಶಿಕ್ಷಣ ಕೇಂದ್ರ ಇದೆಯಲ್ಲ, ಅಲ್ಲಿಗೆ ನನ್ನ ಆಹ್ವಾನಿಸಿದ್ರು ಒಂದು ನಾಟಕ ಡೈರೆಕ್ಟ್ ಮಾಡಿಕೊಡು ಅಂತ. ನಾನು ಕಲಿತ ಸಂಸ್ಥೆಯಲ್ಲಿ ನನ್ನ ಡೈರೆಕ್ಟ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದ್ದು, ಒಂದು ಅವಕಾಶ. ಅಲ್ಲಿಗೆ ಹೋದೆ. ಮ್ಯಾಕ್ಸಿಮಮ್ ಗಾರ್ಕಿದು ಲೋಯರ್ ಡೆಪ್ಸ್ ಅಂತ, ಅದು ಈ ಕೆಳಗಿನ ಊರು ಅಂತ, ಭಾಳ ಅದ್ಭುತವಾದಂಥ ಒಂದು ನಾಟಕ. ಆ ನಾಟಕನ ಡೈರೆಕ್ಟ್ ಮಾಡಿದೆ. ಅವ್ರಿಗೆ ಡೈರೆಕ್ಟ್ ಮಾಡ್ದ. ಅಲ್ಲಿ ವಿದ್ಯಾರ್ಥಿಗಳಲ್ಲಿ ಅತ್ಯಂತ ಗ್ರಾಮೀಣ ಭಾಗದಿಂದ ಬಂದಂಥ, ತುಂಬ ಸಂಕಟದಲ್ಲಿದ್ದಂಥ, ಒಂದು ಹೊತ್ತಿಗೆ ಊಟಕ್ಕೂ ಸಮಸ್ಯೆ ಇದ್ದಂಥ ಒಬ್ಬ ಹುಡುಗ ಬಂದ. ಮಿಕ್ಕದವರೆಲ್ಲ ಸುಖವಾಗಿದ್ದರು, ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ರು. ಅನೇಕ ಜನ ಆ್ಯಕ್ಟ್ ಮಾಡ್ತಾಯಿದ್ರು. ಭಾಳ ಕಷ್ಟಪಟ್ಟು ಬೈದು ಒಬ್ಬನ್ನು ತಯಾರು ಮಾಡಲಾಯಿತು. ತಯಾರಾಗ್ತಾ ಆಗ್ತಾ ಆಗ್ತಾ ನಾಟಕದಲ್ಲಿ ಒಂದು ಕುಡುಕನ ಸಿದ್ದರಾಮ ಅನ್ನೋ ಪಾತ್ರನ ಅತ್ಯಂತ ಜೀವಂತವಾಗಿ, ಭಾಳ ಅದ್ಭುತವಾಗಿ ನುಗ್ಗಿಸಿ ಎಲ್ಲರಿಗೂ ಒಬ್ಬೊಬ್ಬ ಏನಪ್ಪ ಇಷ್ಟು ಚೆನ್ನಾಗಿ ಮಾಡ್ಬಿಟ್ಟ, ಒಂದು ಸಖತ್ ಆ್ಯಕ್ಟರ್ ಕಣ್ರಿ, ಇವ್ನು ಗ್ಯಾರಂಟಿ ಬೆಳಿತಾನೆ ಅಂತ ಮಾರನೇ ಸಕ್ಕದವ್ನು ಬೆಂತಟ್ಟಿ, ಏಯ್ ನೀನು ಸಖತ್ತ ಮಾಡ್ತಿ ಕಣೆ, ರಂಗಭೂಮಿ ಬಿಡಬೇಡ ಅಂತ ಹೇಳಿ ಕಳಿಸಿದೆ. ಆ ಹುಡುಗನ ಹೆಸರು ಚಂದ್ರಪ್ರಭಾ. ನನಗೆ ಒಂದು ಸಂತೋಷ ಆಗುತ್ತೆ. ಮಜಾ ಭಾರತ ಆ ಥರದ ಅನೇಕ ಗೊತ್ತಿಲ್ಲದ ಅನಾಮಿಕ ವ್ಯಕ್ತಿಗಳಿಗೆ ಒಂದು ವೇದಿಕೆ ಆಯಿತು ಅಂತ ನಾನು ನಿಮ್ಗೆ ಹೇಳಿದ್ದು. ಆ ಥರದ ಎಷ್ಟೋ ಜನಕ್ಕೆ ಅವನು ಯಾವುದೋ ಹಿನ್ನೆಲೆ ದೊಡ್ಡದೊಂದು ಗಾಡ್ ಫಾದರು ಮತ್ತೊಂದೇನೂ ಇರಲ್ಲ. ಅವನ ಪ್ರತಿಭೆಯೇ ಅವನ ಗಾಡ್ ಫಾದರು, ರಂಗಭೂಮಿ ಅವನ ಗಾಡ್ ಮದರು ಎಲ್ಲ. ಇದನ್ನು ಯಾಕೆ ಹೇಳ್ತೀನಿ ಅಂತಂದರೆ, ಇವತ್ತಿನ ಸ್ಕಿಟ್ ನೋಡಿದಾಗ ನನಗೆ ಮೊದಲನೇ ಸರಿ ಅನಿಸಿದ್ದು, ದೇಸಿ ಶಕ್ತಿಯನ್ನು ಅತ್ಯಂತ ಪವರ್ಫುಲ್ಲಾಗಿ, ನಿರರ್ಗಳವಾಗಿ, ಎಡೆಬೀಡಿಲ್ಲದೆ ಒಂಥರ ಓತಪ್ರೋತವಾಗಿ ಕನ್ನಡವನ್ನು ಇಷ್ಟು ಚಂದವಾಗಿ ನುಡಿಸಿದರೆ ಒಂದು ಸಂಗೀತವಾಗಬಲ್ಲದು ಅಂತ ತೋರಿಸ್ಕೊಟ್ಟಂಥ ಸ್ಕಿಟ್ಟು ಇವತ್ತಿನ. ನಾನು ಚಂದ್ರಪ್ರಭುನ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಅಂತಲ್ಲ, ಅಷ್ಟೂ ಜನ ಪ್ರಹಸನಗಳನ್ನ ನೀರಾಗುವಂಥ ಎಲ್ಲ ಕಿರು ಪ್ರಹಸನಗಳನ್ನ ನೋಡ್ಕೊಂಬಂತಿದ್ದಾನೆ. ಅಷ್ಟೂ ಜನನು, ಜಗದೀಶನು ಅದ್ಭುತವಾಗಿ ಆ್ಯಕ್ಟ್ ಮಾಡ್ದ. ಆಮೇಲೆ ಅನೇಕ ಜನ ಜೊತೆಲಿದ್ದವ್ರು ಎಲ್ಲರೂ, ರಾಘವೇಂದ್ರ ಸಣ್ಣ ಪಾತ್ರ ಆದರೂ ಪದೇ ಪದೇ ಎದೆ ಕುಣಿಸ್ತಾ ಇದ್ದ. ಸದ್ಯ ಡಬಲ್ ಮೀನಿಂಗ್ ಇರಲಿಲ್ಲ, ಅದೊಂದು ಸಂತೋಷ. ಇದಕ್ಕೆ ಆಯ್ದುಕೊಂಡಂಥ ವಿಷಯ ಮತ್ತು ಅದನ್ನು ಮಂಡಿಸಿದ ರೀತಿ ಮತ್ತು ಅದಕ್ಕೆ ಬರದಂಥ ಸಂಭಾಷಣೆ, ಒಟ್ಟು ಓಟವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಕಟ್ಟಿಕೊಟ್ಟಿದ್ದಕ್ಕಾಗಿ ಇಡೀ ತಂಡಕ್ಕೆ ಹೃದಯ ತುಂಬಿದ ಅಭಿನಂದನೆಗಳು. ಎಲ್ಲರೂ ಚೆನ್ನಾಗಿ ಮಾಡಿದ್ರು, ಎಲ್ಲರೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್ ಏನೋ ಹೇಳಬೇಕು ಅಂತ ಚಂದ್ರಪ್ರಭಾ? ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ರಂಗಾಯಣದಲ್ಲಿ ಸ್ಟೂಡೆಂಟ್ ಆಗಿದ್ದಾಗ ಸರ್ರು ನಾಟಕ ತಗೊಂಡಿದ್ರು, ಮಂಡ್ಯ ರಮೇಶ್ ಸರ್ರು. ನಾನು ಒಂದು 2-3 ದಿನ ತಪ್ಪಿಸ್ಕೊಂಡಿದ್ದೆ. ಅವಾಗ ಕೇಳಿದ್ರು ಏನಕ್ಕೋ ಬರ್ತಾಯಿಲ್ಲ ಅಂತ. ನನಗೆ ಓಡಾಡೋಕ್ಕೆ ದುಡ್ಡಿರ್ನಿಲ್ಲ. ಸರ್ರು ದುಡ್ಡು ಕೊಟ್ಟು 1 ವರ್ಷ ನಾನು ವಿದ್ಯಾರ್ಥಿ ಆಗಿರೋಕ್ಕೆ ಅವ್ರು ಸಹಾಯ ಮಾಡಿದ್ರು. ಈಗ ಅವ್ರ ಎದುರಿಗೆ ನಾನು ಮಾಡ್ತಾರೆ, ತುಂಬ ಖುಷಿ ಆಗ್ತೈತೆ. ಒಂದ್ಸಲ ತಪ್ಕೋಬೇಕು ಅಂತ ಅನಿಸ್ತೈತೆ. ಬಾ. ಇವನು ನೋಡಿ ಎಷ್ಟು ಸಂತೋಷ ಆಗುತ್ತೆ ಅಂದರೆ, ಮಜಾ ಭಾರತ ವೇದಿಕೆ ಗೌರವ ಯಾವುದು ಅಂದರೆ ರಂಗಭೂಮಿಯಿಂದ ಕೊಟ್ಟ ಪ್ರತಿಭೆಗಳಿಗೆ ನೀವು ಕೊಟ್ಟ ಅವಕಾಶಕ್ಕಾಗಿ. ಇವನು ಹಾಗೆ ಅನೇಕ ಜನ ರಂಗಭೂಮಿ ಹಿನ್ನೆಲೆಯಿಂದಲೇ ಬಂದವರು, ಬಹಳಷ್ಟು ಜನ. ಅವರೆಲ್ಲ ಗೊತ್ತಾಗ್ಬಿಡ್ತಿಲ್ಲ ಅಂದರೆ ನಿರ್ಗಳತೆ ಬರೋದಿಲ್ಲ ಭಾಷೆನಲ್ಲಿ. ರಂಗಭೂಮಿ ಆ ಥರದೊಂದು ಶಕ್ತಿಯನ್ನು ಕೊಡ್ತಾ ಹೋಗ್ತದೆ. ರವಿ ಅಂತ ಇಲ್ಲಿ ಕೆಲಸ ಮಾಡ್ತಾನಲ್ಲ ಇನ್ನೊಬ್ಬ ಹುಡುಗ, ಸೆಟ್ ಅಂಡ್ ಪ್ರಾಪರ್ಟಿ, ರಂಗಾಯಣ ರವಿ ಅಂತಲೇ ಹೆಸರು. ಅವನು ಇವನಷ್ಟೇ ಸಮರ್ಥನಾದ ನಟ. ಆದರೆ ಅವನು ನಾನು ಹಿನ್ನೆಲೆ ಕೆಲಸ ಹಾಯಿಸ್ಕೊತೀನಿ, ನಾನು ಇವತ್ತಲ್ಲಿ ನಾಳೆ ಡೈರೆಕ್ಟರ್ ಆಗಬೇಕು ಅಂತಲೋ, ಡೈರೆಕ್ಟರ್ ಆಗಬೇಕು, ಮತ್ತೊಂದೇನೋ ಕೆಲಸಕ್ಕೆ ಹೊರಟಿದ್ದಾನಲ್ಲ. ರವಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬಾ ರವಿ. ಇವರೆಲ್ಲರೂ ರಂಗಾಯಣದಲ್ಲಿ ನನ್ನ ನಾಟಕದಲ್ಲಿ ಶಿಷ್ಯರಾಗಿದ್ದವರು. ನನಗೆ ಶಿಷ್ಯ ಗುರುವಿನ ಸಂಬಂಧ ಅಲ್ಲ, ಅವರೆಲ್ಲ ಒಳ್ಳೆ ಗೆಳೆಯರು. ಯಾಕೆಂದರೆ ರಂಗಭೂಮಿನಲ್ಲಿ ಸೀನಿಯಾರಿಟಿ ಜೂನಿಯರು ಆ ಥರದ್ದು ಏನೂ ಇರೋದಿಲ್ಲ ನನ್ನ ಪ್ರಕಾರ. ಆಗಲೇ ಹೇಳಿದಾಗೆ ಸೂಪರ್ ಸ್ಟಾರ್ಗಳಂತೂ ಇರೋದೇ ಇಲ್ಲ ರಂಗಭೂಮಿನಲ್ಲಿ. ಯಾಕೆಂದರೆ ಅವ್ನು ರಾಜನ್ ಡ್ರೆಸ್ ಹಾಕ್ಕೊಂಡು ಮಾರನೇ ದಿವಸ ಕಸ ಹೊಡಿತಾ ಇರ್ತಾನೆ. ಹಾಗಾಗಿ ನಮ್ಗೆ ಆ ಥರದ ಭ್ರಮೆಗಳೆಲ್ಲ ಇರೋದಿಲ್ಲ. ಹಾಗಾಗಿ ನಿಮ್ಮಲ್ಲಿ ಎಲ್ಲ ಸೂಪರ್ ಸ್ಟಾರ್ಗಳು ಆದವರು ಕೂಡ ಮುಂದೊಂದು ದಿವಸ ಮಜಾ ಭಾರತದಲ್ಲಿ ನಾನು ಮಾಡಿದ್ನಲ್ಲ ಅಂತ ಒಂದು ನೆನೆಸ್ಕೋತಾರಲ್ಲ, ಅದು ಇಡೀ ನಿಮ್ಮ ಕಲರ್ಸ್ ಸೂಪರ್ನ ವಾಹಿನಿಗೆ ದೊಡ್ಡ ಗೌರವ. ಈ ಥರ ಒಂದು ನೆನಪುಗಳಲ್ಲಿ ಬದುಕುವ ಕಲಾವಿದನ ಭಾವನಾತ್ಮಕ ಒಡನಾಟ ಮತ್ತು ಅವನ ಆ ಥರದೊಂದು ಸಂತೋಷ ಮತ್ತು ದುಃಖದ ನಡುವಿನ ತೌಲನಿಕ ಅಧ್ಯಯನಶೀಲತೆ ಇದೆಯಲ್ಲ, ಅದು ದೊಡ್ಡ ಬದುಕನ್ನು ಕಟ್ಟಿಸ್ಕೊಡುತ್ತೆ. ಹಾಗಾಗಿ ಇಡೀ ತಂಡ ಇರುವಂತಹ ಒಂದು
ಎನರ್ಜಿ ಶಕ್ತಿ ಏನಿದೆ ಆ ಶಕ್ತಿಯ ಪ್ರವಾಹಕ್ಕೆ ನನ್ನ ಪ್ರೀತಿಪೂರ್ವಕವಾದ ಅಭಿನಂದನೆಗಳು. ಸೂಪರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಸಖತ್ತಾಗಿತ್ತು, ಒಳ್ಳೆ ಒಳ್ಳೆ ಕಮೆಂಟ್ ಸಿಕ್ಕಿದೆ ನಿಮಗೆ. ನೆಕ್ಸ್ಟ್ ಟೈಮು ಇನ್ನೂ ಸೂಪರ್ ಆಗಿ ಬನ್ನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಿರಂಜನ್, ಎಲ್ರೂ ಹೇಳ್ತಾರೆ ಕಲಾವಿದ್ರ ಜೀವನ ಹಂಗಿರುತ್ತೆ ಹಿಂಗಿರುತ್ತೆ ಕಲರ್ಫುಲ್ ಆಗಿರುತ್ತೆ, ಅವ್ರಿಗೇನು ಕಷ್ಟ, ಆರಾಮಾಗಿ ಜೀವನ ಮಾಡ್ತಾರೆ ಅಂತ ಹೇಳಿ. ಬಟ್ ಕಲಾವಿದ್ರ ಕಷ್ಟ ಕಲಾವಿದ್ರಿಗೆ ಮಾತ್ರ ಗೊತ್ತಿರುತ್ತೆ. ಏನ್ ಮಾತು ಹೇಳಿದೆ, ನಿಜವಾಗ್ಲೂ ಕರೆಕ್ಟಾಗಿ ಹೇಳಿದೆ. ಇಲ್ಲೊಬ್ಬ ಹಾಸ್ಯ ಕಲಾವಿದನ ಲೈಫ್ ಹೇಗಿರುತ್ತೆ ಅಂತ ಹೇಳಕ್ ಬರ್ತಾ ಇದ್ದಾರೆ ನಮ್ಮ ಚಿಲ್ಲಪಾಟಿ. ಸೊ ಲೆಟ್ಸ್ ವೆಲ್ಕಮ್ ಚಿಲ್ಲಪಾಟಿ. ರೀ, ಡಾಕ್ಟರ್ ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ, ಟೈಮಿಗೆ ಕರೆಕ್ಟಾಗಿ ಬರ್ತಾನೆ, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಹಾಯ್ ಹಾಯ್ ಹಾಯ್, ಐ ಆಮ್ ಡಾಕ್ಟರ್ ಅಭಿಮಾನ್, ಸನ್ ಆಫ್ ಶಕ್ತಿಮಾನ್, ಮನೆ ದೇವರು ಹನುಮಾನ್, ಅಂಕಲ್ ಹೆಸರು ಸಂಗಮಾನ್. ಸಾರಿ ಐ ಆಮ್ ಲೇಟ್. ಮೊನ್ನೆ ಒಬ್ಬ ಕಳ್ಳ ಬಂದು ನಮ್ಮನ್ನು ಹೆದರಿಸಿ ಎಲ್ಲ ದೋಚ್ಕೊಂಡು ಹೋದ. ಕಂಪ್ಲೇಂಟ್ ಕೊಡಕ್ ಹೋಗಿದ್ದೆ. ಗನ್ ಇತ್ತಲ್ಲ ನಿಮ್ಮ ಮನೇಲಿ, ಸದ್ಯ ಅದನ್ನ ಬಚ್ಚಿಟ್ಟಿದ್ದೆ, ಇಲ್ಲಾಂದ್ರೆ ಅದನ್ನು ಎತ್ಕೊಂಡು ಹೋಗೋನು ಅಂತ ಉಗ್ಯೋದ್ಬಿಟ್ಟು ಮ್ಯಾಟ್ರ್ ಅಂತ ಫಸ್ಟ್ ಹೋಗ್ಲಿ. ಏನಿಲ್ಲ ಡಾಕ್ಟ್ರೆ, ನನ್ನ ಮಗಳು ಎಲ್ಲದಕ್ಕೂ ಭಯ ಪಡ್ತಾಳೆ, ಯಾರ ಹತ್ರನೂ ಮಾತಾಡಲ್ಲ, ನನ್ನ ಹತ್ರ ಮಾತಾಡೋಕ್ಕೂ ಹೆದರ್ತಾಳೆ ಅಂತೀನಿ. ಇದಕ್ಕೆಲ್ಲ ಟ್ರೀಟ್ಮೆಂಟ್ ಇಲ್ಲ. ನೀವು ಕಾಮಿಡಿ ಶೋಗೆ ಹೋಗ್ತೀರಲ್ಲ, ಅಲ್ಲಿ ನಿಮ್ಮ ಮಗಳನ್ನ ಕರ್ಕೊಂಡೋಗಿ ಸ್ಟೇಜ್ ಮೇಲೆ ಕೂರಿಸಿ ಕ್ರೌಡ್ ನೋಡಿ ಭಯ ಹೊರಟೋಗುತ್ತೆ. ಓಕೆ ಡಾಕ್ಟ್ರೆ, ಹಂಗೆ ಮಾಡ್ತೀವಿ. ನಿಮ್ಮ ಫೀಸು ಎಷ್ಟು ಬೇಕಾದ್ರೂ ಕೊಡಿ, ಆದರೆ ಕಮ್ಮಿ ಕೊಡಬೇಡಿ. ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು. ಚಿನ್ನ, ಇವತ್ತು ಮಜಾ ಭಾರತ ಸ್ಟೇಜ್ ಅಲ್ಲಿ ಪ್ರೋಗ್ರಾಮಿಗೆ ಕರೆದಿದ್ದಾರೆ, ಬಾ ಹೋಗೋಣ. ಹೈ, ಮಜಾ ಭಾರತ ಸ್ಟೇಜಾ? ಅಲ್ಲಿ ಶ್ರುತಿ ಮೇಡಮ್, ನಾರಾಯಣ್ ಸರ್ ಇರ್ತಾರೆ, ಅವ್ರನ್ನ ನೋಡ್ದಂಗಾಗುತ್ತೆ. ಬನ್ನಿ ಬನ್ನಿ ಹೋಗೋಣ. ಕಂದ, ನೀನು ಬಾ ಕಂದ. ನಮಸ್ಕಾರ ನಮಸ್ಕಾರ ನಮಸ್ಕಾರ, ನಿಮ್ಮೆಲ್ಲರಿಗೂ ಮಜಾ ಭಾರತದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಿಮ್ ಮುಂದೆ ಪರ್ಫಾರ್ಮ್ ಮಾಡೋದು ನನ್ನ ಭಾಗ್ಯ. ಈ ಸ್ಟೇಜ್ ಪ್ರೋಗ್ರಾಮ್ ಮಾಡ್ತೀವಲ್ಲ, ನಮ್ದು ನಾಯಿ ಪಾಡು. ಮೊನ್ನೆ ಈ ಸ್ಟೇಜ್ ಪ್ರೋಗ್ರಾಮ್ ಮುಗಿಸಿ ಕೆಳಗೆ ಬಂದೆ. ಒಬ್ಬ ಹುಡುಗ ಬಂದು, ಸರ್ ನೀವು ಸ್ಟೇಜ್ ಪ್ರೋಗ್ರಾಮ್ ಮಾಡಬಾರ್ದು, ಟಿವಿನಲ್ಲಿ ಕಾಣಿಸ್ಕೋಬೇಕು ಅಂದ. ನಾನು ಫುಲ್ ಖುಷಿಯಾಗಿ ಹೌದೇನಪ್ಪ ಅಂತ ಕೇಳಿದೆ. ಆಗ ಅವನು, ಹೌದು ಸರ್, ಟಿವಿಲಾದ್ರೆ ಚಾನೆಲ್ ಚೇಂಜ್ ಮಾಡ್ಬೋದು ಅಂತ. ಅಷ್ಟೇ ಯಾಕೆ, ಈಗ ತಾನೇ ಒಳಗೆ ಬರುವಾಗ ಆ ರೆಡ್ ಡ್ರೆಸ್ ಹುಡುಗಿದಾಳಲ್ಲ, ಅವಳು ಬಂದು, ಸರ್ ನಿಮ್ಮ ಜೊತೆ ಒಂದು ಸೆಲ್ಫಿ ಸರ್ ಅಂತ ಕೇಳಿದ್ಲು. ನಾನು ಖುಷಿಯಾಗಿ ಹುಡುಗಿ ಅಲ್ಲಪ್ಪ ಅಂತ ಅವಳು ಹೆಗಲ್ ಮೇಲೆ ಕೈ ಹಾಕಿ ಫೋಸ್ ಕೊಟ್ಟೆ. ಇನ್ನೇನು ಫೋಟೋ ತೆಗಿಯೋದು ಅಂದಾಗ, ಸಾರಿ ಸರ್ ಮೆಮೊರಿ ಫುಲ್ ಅಂತ ಅಂದು ಹೋದ್ಲು. ಒಬ್ಬ ಕಪ್ಪು ಡ್ರೆಸ್ ಹಾಕೊಂಡು ರೋಡಲ್ಲಿ ನಡೀತಿದ್ದ ಅಂತೆ. ಆವಾಗ ಒಬ್ಬ ಡ್ರೈವರ್ ಹೆಡ್ಲೈಟ್ ಹಾಕದೆ ಗಾಡಿ ಓಡಿಸ್ತಿದ್ದ ಅಂತೆ. ಆದ್ರೂ ಇಬ್ರು ಗುದ್ಲೇ ಇಲ್ಲ ಅಂತೆ. ಹೆಂಗೇಳು, ಹೆಂಗೆ ಡೇಯಲ್ಲಿ ಓಡಿಸ್ತಾ ಇದ್ದ. ನೈಸ್ ಆಡಿಯನ್ಸ್, ಲವ್ ಯು ಆಲ್. ನಿಮ್ಮ ಪ್ರೀತಿ ಪ್ರೇಮ ಆಶೀರ್ವಾದ ನಮ್ಮ ಹೀಗೆ ಇರಲಿ. ಮಗಳ ಪ್ರೋಗ್ರಾಮ್ ಹೇಗೆ ಅನಿಸ್ತು? ಚೆನ್ನಾಗಿತ್ತು ಅಪ್ಪ. ಇನ್ನು ಮುಂದೆ ಸ್ಟೇಜಿಗೆ ನೀನು ಬರ್ತೀಯ ನನ್ನ ಜೊತೆ? ಇಲ್ಲ ಅಪ್ಪ, ನನಗೆ ನಾಚಿಕೆ ಆಗುತ್ತೆ. ಏಯ್ ಹೋಗೆ, ಎಷ್ಟು ದಿನ ಅಂತ ಹೀಗೆ ಮನೇಲಿ ಬಿದ್ದಿರ್ತೀಯಾ? ಸ್ವಲ್ಪ ಸ್ಟೇಜ್ಗೆ ಹೋದ್ರೆ ಧೈರ್ಯನಾದ್ರೂ ಬರುತ್ತೆ, ಹೋಗೆ. ಏ ಕೈ ಬೇಡ ಕಣೆ, ಸುಮ್ಮನಿರೆ. ಅವಳಿಗೆ ಯಾವಾಗ ಬರಕ್ ಅನ್ಸುತ್ತೋ ಆವಾಗ ಬರಲಿ. ಏನಿದು? ಸ್ವಲ್ಪ ಈ ಕಡೆ ಬಾ ಮಗಳೇ. ಅಯ್ಯೋ ಏನಾಗ್ತಿದೆ ರೀ? ಗೊತ್ತಿಲ್ಲ ಕಣೆ, ಮಾತಾಡೋಕೆ ಆಗ್ತಿಲ್ಲ. ತಾಯಿ, ಡಾಕ್ಟರ್ ಕಾಲ್ ಮಾಡ್ತೀನಿ. ಬೇಡ ಕಣೆ, ಅವರಿಗೆ ಹಿಂದಿದ ಬ್ಯಾಲೆನ್ಸ್ ತುಂಬಾ ಕೊಡೋಕಿದೆ, ಈಗ ಮತ್ತೆ ಎಲ್ಲಿಂದ ಕೊಡೋದು? ನೀವು ಸುಮ್ಮನಿರಿ. ಹಲೋ ಡಾಕ್ಟರ್, ಏನಾಯ್ತು? ಇಷ್ಟೊಂದು ಗಾಬರಿಯಲ್ಲಿ ಕಾಲ್ ಮಾಡ್ತಿದ್ದೀರಿ, ಏನಾಗ್ತಾ ಇದೆ? ಏನಿಲ್ಲ, ಏನು ಅಂತಾನೂ ಗೊತ್ತಾಗ್ತಿಲ್ಲ. ನನ್ನ ಗಂಡನಿಗೆ ಏನೋ ಆಗ್ತಿದೆ ಅಂತೆ ಡಾಕ್ಟರ್. ಏನಾಗ್ತಿದೆ? ಏನು ಗೊತ್ತಿಲ್ಲ ಡಾಕ್ಟರ್, ಸರಿಯಾಗಿ ಮಾತಾಡಕ್ಕೆ ಆಗ್ತಿಲ್ಲ. ಕಣ್ಣು ಉರಿತಾ ಇದೆ, ಕಿವಿ ಇದೆ ನೋವೇ ಆಗ್ತಿದೆ, ಮುಖ ಎಲ್ಲ ಉರಿತಾ ಇದೆ ಡಾಕ್ಟರ್. ರೈಟ್ ಸೈಡ್ ಫೇಸ್ ಫುಲ್ ನೋವೇ ಆಗ್ತಿದೆ. ಗೊತ್ತಾಯ್ತು ಬಿಡಿ, ಇದೊಂದು ವಿಚಿತ್ರವಾದ ಕಾಯಿಲೆ. ಹೆಸರೇಳಿದ್ರೆ ನಿಮಗೆ ಅರ್ಥ ಆಗಲ್ಲ. ವಾರಕ್ಕೆ 2 ದಿವಸ ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಶುರು ಮಾಡೋಣ. ನಾನು ಕೆಲವು ಡಾಕ್ಟರ್ ಹತ್ರ ಮಾತಾಡ್ಬರ್ತೀನಿ. ಅಯ್ಯೋ ದೇವ್ರೆ, ಎಲ್ಲರೂ ನಗಿಸ್ತಿದ್ದ ನೀವು ಇವಾಗ ನೀವೇ ನಗ್ತಿರೋಂಗಾಯ್ತಲ್ರಿ.
ಅಮ್ಮ ಅಳ್ಬೇಡಮ್ಮ, ಅಪ್ಪ ಸರಿ ಹೋಗ್ತಾನೆ. ಅಪ್ಪನ್ನ ನಾನು ನಗಿಸ್ತೀನಿ. ಹೆಂಗೆ ಮಗಳೇ? ನಾನು ಅಪ್ಪನ ಮುಂದೆ ಪರ್ಫಾರ್ಮ್ ಮಾಡ್ತೀನಿ. ನೀನಾ? ಹಾ ಅಮ್ಮ ತಗೋ. ಈಗ ನಾನು ಅಪ್ಪನ ಥರ ಮಾಡ್ತೀನಿ. ಶ್ರುತಿ ಮ್ಯಾಮ್, ನಾರಾಯಣ್ ಸರ್, ನಾನು ಫಸ್ಟ್ ಟೈಮ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ, ಆಶೀರ್ವಾದ ಮಾಡಿ. ನಮ್ಮ ಕ್ಲಾಸಲ್ಲಿ ಒಬ್ಬ ರೋಹಿತ್ ಅಂತ ಇದ್ದಾನೆ. ಅವನು ಟಾಯ್ಲೆಟ್ಗೆ ಹೋಗಿ ಬಂದಮೇಲೆ ನಾನು ಸುಸ್ಸು ಪಾಸ್ ಮಾಡಿದೆ ಅಂತ ಹೇಳ್ದ. ಯಾಕೋ ಅದನ್ಯಾಕೋ ಬಾಯ್ ಬಡ್ಕೊಂಡು ಹೇಳ್ತಾ ಇದೆಯಾ ಅಂತ ಹೇಳಿದೆ. ಎಲ್ಲದರಲ್ಲೂ ಅವ್ನು ಫೇಲ್ ಆಗ್ತಾನೆ. ಅವ್ನು ಪಾಸ್ ಮಾಡೋದು ಒಂದೇ, ಅದೇ ಯೂರಿನು. ಸಾಮಾನ್ಯವಾಗಿ ಮಾಡೋ ಮೋಸ ಏನು ಗೊತ್ತಾ? ಅದು ಎಕ್ಸಾಮಲ್ಲಿ ಕ್ವೆಶ್ಚನ್ ಪೇಪರಲ್ಲಿ ಕ್ವೆಶ್ಚನ್ ಇರುತ್ತೆ, ಆದರೆ ಆನ್ಸರ್ ಪೇಪರಲ್ಲಿ ಆನ್ಸರೇ ಇರಲ್ಲ. ಒಬ್ಬ ಹುಲಿ ಬೇಟೆಗೆ ಹೋಗ್ತೀನಿ ಅಂತ ಅವನ ಹೆಂಡತಿ ಹತ್ರ ಹೇಳಿದ್ನಂತೆ. ಅದಕ್ಕೆ ಹೆಂಡತಿ ಫುಲ್ ಬಿಲ್ಡಪ್ ತಗೊಂಡು ಅವನಿಗೆ ಆರತಿ ಮಾಡಿ ಕಳಿಸಿದ್ಲಂತೆ. ಕಿಂಗ್ ಥರ ಹೊರಟವನು ಬಾಗ್ಲಲ್ಲೇ ಇಲಿ ಥರ ನಿಂತ್ಕೊಂಡ್ಬಿಡ್ನಂತೆ. ರೀ ಯಾಕ್ರಿ ಅಲ್ಲೇ ನಿಂತ್ಕೊಂಡಿದ್ದೀರಾ ಅಂತ ಕೇಳೋದಕ್ಕೆ ಅವನು ಏನಂದ ಗೊತ್ತಾ? ಲೇ, ಬಾಗ್ಲಲ್ಲಿ ನಾಯಿ ಮಲಗಿದೆ ಕಣೆ, ಬೇಗ ಎಬ್ಸೆ, ಆಮೇಲೆ ನಾನು ಹೋಗ್ತೀನಿ, ಭಯ ಆಗ್ತಾ ಇದೆ ಅನ್ನಂತೆ. ಅಪ್ಪ ನಗಿಸ್ತೀನಪ್ಪ, ನಗಿಸ್ತೀನಿ, ಅಳ್ಬೇಡ ಅಳ್ಬೇಡ. ಮೊನ್ನೆ ನಮ್ಮ ಪಿ ಟಿ ಮಾಸ್ಟ್ರು ಸತ್ತೋಗಿದ್ರು. ಅದಕ್ಕೆ ನಮ್ಮ ಪ್ರಿನ್ಸಿಪಲ್ ಇದ್ದಾರಲ್ಲ, ನಮ್ಮ ಪಿ ಟಿ ಮಾಸ್ಟ್ರಿಗೆ ಯಾರೂ ಇಲ್ಲ, ನಾವೇ ಅವ್ರನ್ನ ಮಣ್ಣು ಮಾಡಿಬಿಡೋಣ ಅಂತ ಅಂದರು. ಅದಕ್ಕೆ 5,000 ಕಲೆಕ್ಟ್ ಮಾಡಿ ಅಂದರು. ಆದರೆ ಅಪ್ಪಿ ತಪ್ಪಿ ಕಲೆಕ್ಟ್ ಆಗಿದ್ದು 15,000. ಉಳಿದ 10,000 ಎಕ್ಸ್ಟ್ರಾ ಇದೆಯಲ್ಲ, ಅದನ್ನೇನು ಮಾಡೋಣ ಅಂತ ಕೇಳೋದಕ್ಕೆ ನಮ್ಮ ಗುಂಡ ಇದ್ದಾನಲ್ಲ, ಅವನು ಏನಂತ ಗೊತ್ತಾ? ನಮ್ಮ ಮ್ಯಾಥ್ಸ್ ಟೀಚರು ಸೈನ್ಸ್ ಟೀಚರು ಇದ್ದಾರಲ್ಲ, ಅಬ್ಬಾ ಟಾರ್ಚರ್. ಅವರು ಯಾವತ್ತೂ ಹೋಮ್ವರ್ಕ್ ಕೊಡ್ತಾರೆ, ಅವ್ರನ್ನೇ ನಮ್ಮ ಪಿ ಟಿ ಮಾಸ್ಟರ್ ಜೊತೆ ಹೂತಾಕ್ಬಿಡಿ ಅಂದ. ಅಪ್ಪ ನಗ್ಬಿಟ್ರು. ಹಾ ಅಪ್ಪ, ಅಮ್ಮ, ಅಪ್ಪ ನಗ್ಬಿಟ್ರು. ಮಗಳೇ, ಎಷ್ಟು ಚೆನ್ನಾಗಿ ಮಾಡ್ತೀಯ ಬುಡ್ಡಿ. ಬುಡ್ಡಿ, ನೀ ಸಾಧಿಸ್ಬಿಟ್ಟೆ, ನೀ ಸಾಧಿಸ್ಬಿಟ್ಟೆ. ನೀನಪ್ಪನ ನಗ್ಸ್ಬಿಟ್ಟೆ ಬುಡ್ಡಿ, ನೀನಪ್ಪನ ನಗ್ಸ್ಬಿಟ್ಟೆ. ಹೌದಮ್ಮ. ಚಿಲ್ಲರ್ ಪಾರ್ಟಿ ಮಾಡ್ದಂತ ಈ ಒಂದು ಆಕ್ಟ್ ಹೇಗಿತ್ತು ಅಂತ ಹೇಳಿ ಡೈರೆಕ್ಟ್ ಆಗಿ ಜಡ್ಜಸ್ ಹತ್ರ ಕೇಳ್ಬೇಡ. ನಾರಾಯಣ್ ಸರ್, 4 ಜನ ತುಂಬಾ ಸುಂದರವಾಗಿ ಆಕ್ಟ್ ಮಾಡಿದ್ರಿ. ಬಟ್ ಈ ಮಕ್ಕಳಿಗೆ ಭಗವಂತ ಈ ರೇಂಜ್ಗೆ ಟ್ಯಾಲೆಂಟ್ ಕೊಟ್ಟಿದ್ದಾನೆ. ನಿಮ್ಗೆಲ್ಲ ದೀರ್ಘಾಯುಷು ಕೊಡ್ಲಿ ಭಗವಂತ, ಇನ್ನು ಹೆಚ್ಚಿನ ಪರ್ಫಾರ್ಮ್ ಮಾಡ್ಲಿ ಅಂತ ನಾನು ಹೇಳ್ತೀನಿ. ಒಳ್ಳೇದಾಗ್ಲಿ. ಸೂಪರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಮೇಡಮ್, ಮಕ್ಕಳು ಇಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದು ನೋಡಿ ತುಂಬಾ ಹೆಮ್ಮೆ ಆಯಿತು. ನಿಮ್ಮನ್ನೆಲ್ಲ ಈ ವೇದಿಕೆ ಮೇಲೆ ನೋಡಿ ತುಂಬಾ ಖುಷಿ ಆಯಿತು. ಆಲ್ ದ ಬೆಸ್ಟ್, ಗುಡ್ ಲಕ್. ಥ್ಯಾಂಕ್ ಯು. ರಮೇಶ್ ಸರ್, ಮಕ್ಕಳ ಸಾಮೀಪ್ಯ ತುಂಬ ಹೊಸದು. ಯಾಕಲ್ಲ ಅಂತಂದರೆ ಪ್ರತಿ ವರ್ಷವೂ ನನ್ನ ನಟನಾ ಶಾಲೆ ಮಕ್ಕಳಿಗಾಗಿ ಶನಿವಾರ ಭಾನುವಾರ ಮೀಸಲಿಟ್ಟು ಇಡೀ ವರ್ಷ ಅವರಿಗೆ ಶಾಲೆ ನಡೆಸ್ಕೊಂಬರ್ತೀವಿ. ಒಂದು 300 ಜನ ಮಕ್ಕಳು ನಟನಾ ಸ್ಕೂಲಲ್ಲಿ ವರ್ಷಕ್ಕೊಂದು ಸಲ ಬರ್ತಾರೆ ಸರ್. ಮಕ್ಕಳು ಶಿಬಿರ ಮಾಡ್ತೀವಿ, ರಜಾ ಮಜಾ ಅಂತ. ಕಳೆದ 15-20 ವರ್ಷದಿಂದ, ಅಂದರೆ ಈ ಎಲ್ಲ ಕಾರ್ಯಕ್ರಮಗಳು ಶುರುವಾಕಿಂತ ಮುಂಚಿನಿಂದ ಆ ಥರದೊಂದು ಕಾರ್ಯಕ್ರಮ ಮಾಡ್ಕೊಂಬರ್ತಾ ಇದ್ದೀವಿ. ಅದರಲ್ಲಿ ಅತ್ಯದ್ಭುತವಾಗಿ ಬೆಳೆದ ಮಕ್ಕಳು ಏನೇನಾಗಿದ್ದಾರೆ ಅನ್ನೋಕ್ಕೆ ಒಂದು ದೊಡ್ಡ ಉದಾಹರಣೆ ಯಾವುದು ಅಂದರೆ, ಇವತ್ತು ಮಜಾ ಭಾರತ ಅನ್ನೋ ಹಾಡಿನ ಟೈಟ್ಲ್ ಸಾಂಗ್ ನೀವೆಲ್ಲ ಗುನುಗ್ತಿರಲ್ಲ, ಆ ಹಾಡನ್ನು ಹಾಡಿದವನು ಹರ್ಷ ಅಂತ. ಆ ಹುಡುಗ ನಮ್ಮ ನಟನಾದವರು, ನಮ್ಮ ವಿದ್ಯಾರ್ಥಿ. ವಾವ್. ಈ ಕಾರ್ಯಕ್ರಮದ ಜೊತೆ ಒಂದು ವಿಚಿತ್ರವಾದ ಅವಿನಾಭಾವ ಸಂಬಂಧ ಇದೆ ನನಗೆ. ಹಾಗಾಗಿ ನಾನು ಯಾಕೆ ಆ ಕಾರಣ ಹೇಳಿದೆ ಅಂದರೆ, ಆರಂಭದಿಂದ ಆ ಥರದ್ದು ಕಲ್ತ್ಕೊಂಡ್ಬಂದಿದ್ದರಿಂದ ಈ ಎಳವೆಯಲ್ಲೇ ಮಕ್ಕಳಿಗೆ ಈ ಥರದ್ದೊಂದು ರಂಗಪ್ರಜ್ಞೆಯನ್ನು ರೂಪಿಸೋದಕ್ಕೆ ಶುರುವಾದರೆ ಅವು ಖಂಡಿತವಾಗ್ಲೂ ತೀವ್ರ ಸಂವೇದನಾಶೀಲರಾಗಿ ಬದುಕ್ತವೆ. ಸಾಹಿತ್ಯ, ಸಂಗೀತ ಎಲ್ಲ ಅರ್ಥ ಆಗುತ್ತೆ. ಚಂದವಾಗಿ ಮಾಡಿದ್ರಿ, ಒಳ್ಳೇದಾಗಲಿ, ಇನ್ನೂ ದೊಡ್ಡ ಭವಿಷ್ಯ ನಿರ್ಮಾಣ ಆಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸರ್. ಎನಿವೇ, ಚಿಲ್ಲಪಾಟಿ, ಥ್ಯಾಂಕ್ ಯು ವೆರಿ ಮಚ್. ಶಿದಲ್, ಜಸ್ಟ್ ಇಮ್ಯಾಜಿನ್, ಸಡನ್ ಆಗಿ ನಿನಗೆ ದೊಡ್ಡ ನಿಧಿ ಸಿಕ್ಕಿದ್ರೆ ಏನ್ ಮಾಡ್ತೀಯ? ಏನ್ ಮಾಡ್ತೀನಿ? ಗೌರ್ಮೆಂಟಿಗೆ ಕೊಡ್ತೀನಿ. ವಾವ್, ನೀನ್ ಗ್ರೇಟ್ ಕಡೆ, ಗ್ರೇಟ್. ನಮ್ಮ ಲ್ಯಾಗ್ ಮಂಜಂಗೂ ಒಂದು ನಿಧಿ ಸಿಕ್ಕಿದೆಯಂತೆ. ಅದೇನ್ ನಿಧಿ ಸಿಕ್ಕಿದ್ಯೋ, ಏನ್ ಮಾಡ್ತಾರ ನೋಡ್ಕೊಂಬೋಣ. ಲೆಟ್ಸ್ ವೆಲ್ಕಮ್ ಮಳ್ಳಿ ಕಟ್ಟೆ ಅಣ್ತಮ್ಮ. ಸಿಂಹ, ಹುಲಿ ಸಿಂಹ. ನಾವಾಗ್ಲೇ ಹಂಗೆ ಹೀಗೆ ಹೇಳ್ಬೇಕಾ? ಯಾರು ಕೆಮ್ಮಂಗಿಲ್ಲ,
ನಾವ್ಯಾರು? ನಮ್ ಬ್ಯಾಕ್ ಗ್ರೌಂಡ್ ಎಂತದ್ದು? ಶೃಂಗಾರ ಹುಟ್ಟಿದ್ದೆ ನಮ್ಮ ವಂಶದಿಂದ, ರಸಿಕತನ ಹುಟ್ಟಿದ್ದೆ ನಮ್ಮ ಅಪ್ಪನಿಂದ. ಆ ಸ್ಟಾರು, ಈ ಸ್ಟಾರು, ಸಿಂಗಲ್ ಸ್ಟಾರು, ಡಬಲ್ ಸ್ಟಾರು, ಕೆಳಗಿನ ಸ್ಟಾರು, ಮೇಲಿನ ಸ್ಟಾರು ಅಲ್ಲ, ಚಾರ್ಜಿಂಗ್ ಸ್ಟಾರ್. ಚಾರ್ಜಿಂಗ್ ಸ್ಟಾರ್ ಚಂದ್ರೇಗೌಡ, ಅವನ್ ಗುಟ್ತಾನೆ ಈ ರುದ್ರೇಗೌಡ. ಇನ್ನು ನಮ್ಮವ್ವ ಬೋರಮ್ಮ, ನಮ್ಮ ಅಪ್ಪನ ಪ್ರೀತಿಯ ಬೋ. ಆಗಿನ ಕಾಲದಲ್ಲೇ ಮಾಡ್ರನ್ ಸೀರೆ, ಕಲರ್ ಸೀರೆ ಉಟ್ಟು 10 ಕಿರೀಟ ಪಡೆದೋಳು. ಸಿಂಹ, ಹುಲಿ ಸಿಂಹ. ಎದ್ರೆ 5.7 ಏನೋ ಹೈಟು. ನಮ್ ತಾತ ಮುತ್ತಾತ ಎಲ್ಲ ನೆಲ ಗುದ್ದಿ ನೀರ್ ತೆಗಿತಾ ಇದ್ರು. ನಾನು ಟಚ್ ಮಾಡಿದ್ರೆ ನೀರ್ ಚಿಮ್ಮುತ್ತೆ. ಹೆಂಗೆ? ಸಿಂಪಲ್, ಸ್ವಿಚ್ ಆನ್ ಮಾಡಿದ್ರೆ ಮೋಟ್ರಲ್ಲಿ ನೀರು ಬರುತ್ತೆ. ಸಿಂಹ, ಹುಲಿ ಸಿಂಹ. ಎಲ್ರು ಕಬ್ಬನ ಕಾದ್ಮೇಲೆ ಬೆಂಡ್ ಮಾಡ್ತಾರೆ, ನಾನು ಹಂಗೆ ಬೆಂಡ್ ಮಾಡ್ತೀನಿ. ಸಾಕ್ಷಿ ನನ್ನ ಹೆಂಡತಿ. ತೇರ್ ಬಂದ್ರೆ ಗಾಳಿ ಬೀಸುತ್ತೆ, ರಥ ಬಂದ್ರೆ ಬಿರುಗಾಳಿ ಬೀಸುತ್ತೆ, ಐರಾವತ ಬಂದ್ರೆ ಸುಂಟ್ರ ಗಾಳಿ ಬೀಸುತ್ತೆ. ನನ್ನ ಹೆಂಡತಿ ಗಜಗೌರಿ ಬಂದ್ರೆ ಸ್ಟೇಜ್ ಎಲ್ಲ ಅಲ್ಲೋಲ ಕಲ್ಲೋಲ ಆಗುತ್ತೆ. ನೋಡ್ತೀರಾ ನೋಡ್ತೀರಾ ನೋಡ್ತೀರಾ? ಗಜಗೌರಿ, ಗೌರಿ 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 ಓವರ್ಲ್ಯಾಪ್ ಕಡೆ. ತಪ್ಪಾಯ್ತು ರೀ. ಹೇಳಿದ್ನಲ್ಲ, ಕಬ್ಬಣ ಬೆಂಡು ಸಾಕ್ಷಿ. ಲೇ ಗಜಗೌರಿ, ಹೇಳ್ರಿ. ಬೆಳ್ಳಿ ಚಂಬಲ್ ನಾಟ್ಯ ಕರ್ತ ಬಿಸಿ ನೊರೆ ಎಲ್ಲಿ ತಗೋಬಾರೆ. ಬೆಳ್ಳಿ ಚಂಬಲ್ನ ಲಾಕರಿಂದ ತೆಗಿಬೇಡ ಅಂತ ನಮ್ಮಮ್ಮ ಹೇಳಿದಾರೆ. ಹೋಗ್ಲಿ, ತಾಮ್ರದ ತಟ್ಟಲ್ಲಿ ಮುದ್ದೆ ಹಾಕೊಂಡು ಬೆಣ್ಣೆ ಹಾಕೊಂಡು ತಗೊಂಡ್ಬಾರೆ. ತಾಮ್ರದ ತಟ್ಟಿನ ಸಂದುಕ್ತಿಂದ ತೆಗಿಬೇಡ ಅಂತ ನಮ್ಮಮ್ಮ ಹೇಳಿದಾರೆ. ಹಾಳಾಗ್ ಹೋಗ್ಲಿ, ಪಿಂಗಾಣಿ ಕಪ್ಪಲ್ ಕಾಪಿ ಆದ್ರೂ ತಗೋಬಾ. ಪಿಂಗಾಣಿ ಕಪ್ಪನ ಶೋಕೇಸಿಂದ ತೆಗಿಬೇಡ ಅಂತ ಕೊಡುವಾಗ್ಲೇನೆ ನಮ್ಮಮ್ಮ ಹೇಳಿದಾರೆ. ಹತ್ತರಿಕೆ ಯೂಸ್ ಆಗೋದು ಏನ್ ಕೊಟ್ಟಿದ್ದಾರೆ ಈ ಮನೆಗೆ? ಏನಂದೆ? ನಿನ್ ಮುಖಕ್ಕೆ ಇನ್ನೇನೋ ಕೊಡ್ಬೇಕು? ಮೀಸೆ ತಿರುಕೊಂಡು ಸಿಲ್ಕ್ ಪಂಚೆ ಹೇಳ್ಕೊಂಡು ಊರೆಲ್ಲ ಓಡಾಡ್ಬಿಟ್ರೆ ಅಲ್ಲ ನಿನ್ ಗೌಡ್ತನ ಏನ್ ತೋರ್ಸು. 4 ಸಂಪಾದನೆ ಮಾಡ್ಲಿಲ್ಲ, ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಮನೆಗೊಂದು ಮಗ ಬಂದಿಲ್ಲ. ಗಾಡ್ರೇಜ್ ಇಂದ ಆಚೆ ತೆಗಿಬೇಡ, ಚಾರ್ಜ್ ಖಾಲಿ ಆಗುತ್ತೆ ಅಂತ ನಮ್ಮಪ್ಪ ಹೇಳೋಣ ಕಣೆ. ನಾಗ್ಲಿಂದ ನೋಡ್ತಾ ಇದ್ದೀನಿ, ನನ್ನ ರೊಚ್ಚಿಗೆಳಿಸ್ಬಿಡ. ನಾನೆಂತ ನಾಯಿ ನನ್ನ ಮಗ ಅಂತ ಗೊತ್ತಿಲ್ಲ, ದೊಡ್ಡ ಲ್ಯಾಗ್ ನಾಯಿ ನನ್ನ ಮಗ. ಹೌದು, ಇದೊಂಥರ ಸ್ಪೆಷಲ್ ನಾಯಿ. ಊರಲ್ಲಿರೋ ನಾಯಿ ಎಲ್ಲ ಬಾಲ ಅಲ್ಲಾಡ್ಸಿದ್ರೆ ಈ ನಾಯಿ ಬಾಲ ಬಂದ್ಬಿಟ್ಟು ಎಲ್ಲ ಅಲ್ಲಾಡ್ಸುತ್ತೆ. ನಾಯಿ ಗೌಡ್ರ. ಲೇ ಗಜಗೌರಿ, ಒಂದ್ ಲೋಟ ಕಾಫಿ ತಗೊಂಡು ಶುಗರ್ ಹಾಕೊಂಡ್ ಬರ್ರೆ. ಸಕ್ಕರೆ ಬದಲು ವಿಷ ಹಾಕೊಂತಾರಲ್ಲ. ಲೇ ಮದುವೆ ಆದಾಗ್ಲಿಂದ ನೋಡ್ತಾ ಇದ್ದೀನಿ, ಮಾತು ಕೌಂಟ್ರು ಎದ್ರೆ. ಏನಕ್ಕ ನಗ್ತಾ ಇದ್ಯಾ? ಸಂತೋಷ ಅಂತ ನಗ್ಬೇಡ ಕಣ. ಆಯ್ತು ಬಿಡಿ, ಏನು ರೊಮ್ಯಾನ್ಸ್ ಜೋರಾಗಿ ನಡೀತಾ ಇತ್ತು. ಶಾರುಖ್ ಖಾನ್ ಕಾಜಲ್ ರಿಟೈರ್ಮೆಂಟ್ ತಗೋತಾವ್ರಂತೆ, ನಾವಿಬ್ರು ಕಾಲ್ ಸೆಟ್ ಕೊಡಕ್ ರೆಡಿ ಆಗಿದ್ದೀವಿ. ಹೋಗ್ಲಿ ಬಿಡೋಣ, ಎದೆ ಮೇಲೆ ತಗೋಬೇಡ. ಸೀಬೆ ಕಾಯಿ ತಿಂದ್ರೆ ಹಲ್ಲಿಗೆ ಸಿಕ್ಕಾಕೊಳ್ಳುತ್ತೆ ಬೀಜ. ಸಂಸಾರ ಅಂದ್ರೆ ವೈಫಿಗೆ ತಗಲಾಕೊಳ್ಳೋನೆ ರಾಜ. ಇದೆಲ್ಲ ಕಾಮನ್ ಅಮ್ಮ. ಲೇ ಇದೇನೋ ಬೆರಳು ಗಾಯ ಎಲ್ಲಿ ಸಿಕ್ಕಾಕೊಂಡಿತ್ತು? ಇದು ಅಣ್ಣ ಮಗಳು, ನಂಗೂ ನನ್ನ ಎತ್ತಿಗೂ ಜಗಳ. ಗಾಯ ಆಗೋ ರೇಂಜ್ಗೆ ಇದು ಇನ್ನು ಕಮ್ಮಿ ಅಣ್ಣ. ಇನ್ನು ನನ್ ಸಂಸಾರದಲ್ಲಿ ಇನ್ನು ಆ ರೇಂಜ್ ಗಲಾಟೆ ಆಗ್ತಾ ಇಲ್ಲ ಕಣ. ಅಣ್ಣ ತುಂಬಾ ದಿನದಿಂದ ಒಂದ್ ಪ್ರಶ್ನೆ ಕಡಿತಾ ಇದೆ. ಕೆರ್ಕಳದಲ್ಲಣ್ಣ. ಅದೇನಂದ್ರ, ನಿನಗ್ ಮಕ್ಳು ಆಗ್ಲಿಲ್ವಾ ಅಥವಾ ನೀವೇ ಮಾಡ್ಕೊಳ್ಳಿಲ್ವಾ? ಎಂತ ವಂಶ? ಹುಲಿ ಸಿಂಹ, ಚಾರ್ಜಿಂಗ್ ಸ್ಟಾರ್ ವಂಶ. ಫ್ಯೂಸಲ್ ತಂತಿ ಕಟ್ಟಾಗಿರ್ಬೇಕು ನೋಡೋಣ. ಕಟ್ಟಾಗಿಲ್ವಾ? ಮಗನೇ, ಸಿಂಹ, ಹುಲಿ ಸಿಂಹ. ಹೋದ ವರ್ಷ ಎಲೆಕ್ಷನ್ ಅಲ್ಲಿ ನನ್ನ ಓಟೆ ಬೇರೆಯವ್ರಿಗೆ ಹಾಕಿ ಎಲೆಕ್ಷನ್ನೇ ಗೆದ್ದು ಮಗ ಕಣ ನಾನು. ಓಟ್ ಹಾಕೋ ಕಡೆ ಹಾಕಿದ್ದಿದ್ರೆ ಪಕ್ಷನಾದ್ರೂ ಗೆಲ್ತಿತ್ತು. ಅಣ್ಣ, ನೀ ಏನು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ನಿಮ್ಮ ಸಂಸಾರದಲ್ಲಿ ಸ್ವಲ್ಪ ಕಡ್ಡಿ ಅಳ್ಳಾಡ್ಸ್ಲ. ನನ್ನ ಸಂಸಾರದಲ್ಲಿ ಎಂತೆಂತ ಬಿರುಗಾಳಿ ಬಂದು ಬಿಲ್ಡಿಂಗ್ಗೆ ಅಲ್ಲಾಡ್ತಾವೆ, ನಿಂದ ಯಾವ ದೊಡ್ಡ ಚಿಕ್ಕ ಕಡ್ಡಿ ಅಲ್ಲಾಡ್ಸು.
ಏನಿಲ್ಲ ಅಣ್ಣ ನಿಮ್ಮ ಹೆಂಡ್ರಿ ಯಾಕೆ ನಿಮ್ಮನ್ ಕಂಡ್ರೆ ಚೇಳ್ ಬಿಟ್ಕೊಂಡಂಗ ಆಡ್ತಾರೆ. ಏನು ಅಂದೆ ಏನು ಅಂದೆ? ಲೇ ಅವಳಿಗೆ ದುಡ್ಡಿನ ಹುಚ್ಚು ಕಣ, ಯಾವಾಗ್ಲೂ ದುಡ್ಡು ದುಡ್ಡು ಅಂತ ಸಾಯ್ತಾ ಇರ್ತಾಳೆ. ಇರ ಅದೇನೋ ತೋಟದ ಕೆಲಸ ಅಂದಲ್ಲ, ಹೋಗ್ ಬರೋಗ. ನಾನು ಯಾವಾಗನ ಹೇಳ್ದೆ? ಅವಾಗ್ಲೇ ಅಂದಲ್ಲೋ. ಓ ಅವಾಗ ಅದೇ ನಾನು ಹೆಂಡತಿ ಗಜ ಮತ್ತಾನೆ ಕೊಕ್ಕು ಕೊಬ್ಬು ಅಂತ ಹೇಳಿದ್ರಲ್ಲ. ಕಾದಿರೋ ಹೆಂಚಿಗೆ ಯಾಕೋ ಬಿಸಿನೀರು ಹಾಕ್ತ್ಯಾ? ಲೇ ಗಜಗೌರಿ, ಈ ಊರಲ್ಲಿ ನನಗೆ ಅಂತ ಮರ್ಯಾದೆ ಕೊಡೋದು ಇವನು ಒಬ್ನೇ ಒಬ್ಬ ಕಣಲೆ. ಇವನ್ ಮುಂದೆ ಯಾಕೆ ಮರ್ಯಾದೆ ತೆಗಿತೀಯಾ? ಸಾಸಿವೆ ಡಬ್ಬದಲ್ಲಿ ಇಟ್ಟಿದ್ದ 50 ರೂಪಾಯಿ ಎತ್ತಿದ್ ನಾಯಿ ನೀನೇನಾ? ಮೆತ್ತಿಗೆ ಕಣೆ. ಸಾಸಿವೆ ಡಬ್ಬದಲ್ಲಿ ಇಟ್ಟಿದ್ದ 50 ರೂಪಾಯಿ ಎತ್ತಿದ್ದ ಕಳ್ಳ ನಾಯಿ ನೀನೇನಾ? ಒಳಗೋಗಣ. ಸಾಸಿವೆ ಡಬ್ಬದಲ್ಲಿ 50 ರೂಪಾಯಿ ಎತ್ತಿದ್ದ ನಾಯಿ ನೀನೇನೋ? ನಡೆ ಒಳಗೆ ಹೋಗೋಣ. ಈ ಹುಚ್ಚ ನಾಯಿ ಜೊತೆ ಒಳಗ್ ಬರಲ್ಲ ಅಂತ ನಾ ಯಾವತ್ತೂ ನಿರ್ಧಾರ ಮಾಡಾಯ್ತು. ಸಿಗರೇಟ್ ಬ್ಯಾಲೆನ್ಸ್ ಕೊಡ್ಬೇಕಾಯ್ತು ಕಣೆ, ಅದಕ್ಕೆ ನಾನೇ ತೆಗ್ದೆ. ನಿನ್ನ ಮುಖಕ್ಕೆ ಸಿಗರೇಟ್ ಬೇರೆ ಕೇಡು. TRP ರೈಸ್ ಮಾಡಬೇಡ. ನಮ್ ತಾತ ಮುತ್ತಾತ ಎಲ್ಲ ನೆಲ ಗುದ್ದಿ ನೀರ್ ತೆಗಿಯೋರು. ಅಪ್ಪ ನೀ ಮನೇಲಿರೋ ಡ್ರಮ್ಮಿಂದ ನೀರತ್ತಾಕು ಸಾಕು. ಯಾವಾಗ್ಲೂ ದುಡ್ಡು ದುಡ್ಡು ಅಂತ ಸಾಯ್ತಿ ಅಲ್ವೇನೆ? ಬರುತ್ತೆ, ಇವತ್ತಲ್ಲ ನಾಳೆ ದುಡ್ಡು ಬರುತ್ತೆ ಕಣೆ. ಬಂತು 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 ಬಂತು. ಬಂದ್ರೆ ಚೆಮ್ ತಗೊಂಡ್ ಬೈಲ್ಗೋಗ. ನಿಧಿ 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 ಏನು? ಎಲ್ಲೋ ಅದೇ ಸ್ಮಶಾನ ಪಕ್ಕದಲ್ಲಿರೋ ನಿಮ್ ಹೊಲದಲ್ಲಿ ನಿಧಿ. ಲೇ ಡೊಲ್ಲರ್ಸ್ಕೊಳೆ. ಲೇ ಎಮ್ಮೆ ನೋಡಿ ಡೈನೋಸಾರು ಅಂತ ಹೇಳ ಮಗ. ನಿನ್ನ ಮಾತು ನಾನು ಹೆಂಗೋ ನಂಬ್ಲಿ? ನಿನ್ ಮೇಲಾನೆ ಅಮ್ಮವ್ರ ಮೇಲಾನೆ. ನಿಜನೇನೋ? ಯಾನಣ್ಣ ನೀನು ನೋಡು ಸುಳ್ಳಂತೆ. ಅಣ್ಣ ವಿಷ ಕುಡ್ದು ವಿಷ ಸಿಹಿನ ಕಹಿಯ ಅಂತ ಕೇಳ್ದಂಗ ಆಯ್ತು. ನಾನೇ ನನ್ ಕಣ್ಣಾರ ನೋಡ್ದೆ, ಮುಡ್ಕೆ ತುಂಬಾ ಚಿನ್ನದ ತಾನೇ ಇತ್ವಣ. ಈ ವಿಷಯ ನಮ್ 3 ಜನಕ್ಕೆ ಬಿಟ್ರೆ ಯಾರಿಗೂ ಗೊತ್ತಿಲ್ಲ ತಾನೆ? ಇನ್ನೊಬ್ರಿಗೆ ಗೊತ್ತು. ಯಾರಿಗೋ? ನನ್ನ ಹೆಂಡತಿಗೆ. ನಿನ್ನ ಹೆಂಡತಿಗೆ ಹೆಂಗೋ ಗೊತ್ತಾಯ್ತು? ನಿಧಿ ಸಿಕ್ತಾಗ ಅವಳು ಇದ್ಲು. ನೀನು ನಿನ್ನ ಹೆಂಡತಿ ಗದ್ದೆ ತಾವೇನ್ಲ ಮಾಡ್ತಾ ಇದ್ರಿ? ಹೋಗ್ಲಿ ಬಿಡ. ನಿಧಿನ ಸೇಫ್ ಆಗಿ ಇಟ್ಟಿದ್ಯಾ ತಾನೆ? ಆ ನಿಧಿನ ತೆಗೆದು ಬೇರೆ ಜಾಗದಲ್ಲಿ ಸೇಫ್ ಆಗಿ ಇಟ್ಟಿದ್ದೀನಿ. ಏನೇ ಲೇ ಗೌರಿ, ಅವಾಗ್ಲೇ ಕೇಳಿದ್ರಲ್ಲ ನೊರೆ ಹಾಲು ಬೆಳ್ಳಿ ಚಂಬಲಿ ತರ್ಲಾ? ತಗೊಂಬಾರ ತಗೊಂಬಾರ. ಬೇಡ ನೀನ್ ತಗೊಂಬರೋಗೆ. ನೀನ್ ಅವನ್ ಹೇಳಕ್ಕೆ. ಲೇ ಗಜಗೌರಿ, ಹಂಗೆ ನಾಟಿ ಕೋಳಿ ಸಾರು ಮಾಡಿ ಬೆಡ್ ರೆಡಿ ಮಾಡೆ. ಆಯ್ತು ರೀ. ಲೇ ಗಜಗೌರಿ, ಹಂಗೆ ಇತ್ಲ ಕಡೆ ನುಗ್ಗೆ ಮರ್ದ ಕಡೆ ಒಂಚೂರು ಕೈ ಆಡಿಸ್ಬಿಡೆ. ಎಲ್ಲ ಪುಣ್ಯ ಎದ್ದಳ ಮೇಲೆ. ನನ್ನ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳಕ್ಕೆ ಎದುರ್ತಿದ್ದು ಮಗ ನೀನು. ನನ್ನ ಮುಂದೆನೆ ಮಲಗಿದ್ದೇನಾ? ರುದ್ರ ಬಿಡಿ ತಗೊಂಬಾರ. ಈ ರುದ್ರೇಗೌಡನ್ಗೆ ಬಿಡಿ ತಗೋಬಾರ. ಕಟಿಂಗ್ ಮಾಡಿಸ್ಬೇಕಾದ್ರೆ ಬಿದ್ದಿರೋ ಕೂದಲ್ನ ಸೋನ್ ಪಪಡಿ ಅಂತ ಆಯ್ಕೊಂಡು ತಿಂತಿದ್ ನನ್ನ ಮಗ ನೀನು. ಇಲ್ದಾಗ ಬಗ್ಬೇಕು, ಇದ್ದಾಗ ನಿಗಿರ್ಬೇಕು. ಏನ ನಿಗಿರ್ತೀಯ ನೀನು? ಬೇಡ ಬೇಡ ರುದ್ರ. ಫಸ್ಟ್ ಆಫ್ ಆಲ್ ಹಾವಿನ ಜೊತೆ ಜಗಳ ಆಡೋದೇ ತಪ್ಪು. ಅಂತದ್ರಲ್ಲಿ ನೀ ಹಾವಿಗೆ ಲಿಪ್ ಟು ಲಿಪ್ ಕಿಸ್ ಕೊಡಕ್ ಬಿಡ್ತಿದೀಯ. ವಿಷ ಕಕ್ಬಿಡುತ್ತೆ, ಹುಷಾರು. ನಿಧಿ ಓನರ್ ಕಣ ನಾನು. ನನಗಿಂತ ಜಾಸ್ತಿ ಗೌರವ ಕೊಡ್ಬೇಕು ನೀನು. ಹೌದಣ್ಣ, ತಪ್ಪಾಯ್ತು ಅಣ್ಣ. ಇದು ಇದು ಮರ್ಯಾದೆ ಅಂದ್ರೆ. ನಿಧಿ ಹುಡುಕೋದು. ಲೇ ನಿಧಿ ಇರೋ ಜಾಗ ನಿನಗ್ ತಾನೇ ಗೊತ್ತಿರೋದು. ಹಂಗ ಬಾ ದಾರಿಗೆ. ಎಲ್ಲಿ ಒಂದ್ಸಲ ಕಾಲೊತ್ತು ನೋಡೋಣ. ಇದು ಜಾಸ್ತಿ ಆಯ್ತು ಕಣ. ನಿಧಿ ಬೇಕಾ ಬೇಡವಾ? ಬೇಕು. ಮತ್ ಕಾಲೊತ್ತು. ಲೇ ಅದು ನಮ್ಮ ವಂಶದವ್ರ ನಿಧಿ ಕಣ. ನೀನೇ ಹುಡ್ಕೋ ಹೋಗಪ್ಪ. ಅಲ್ಲ ಕಣ, ಇಷ್ಟೊಂದು ಮೋಸ ಮಾಡಬಾರ್ದು. ಮೋಸನೂ ಇಲ್ಲ ಸಮೋಸನೂ ಇಲ್ಲ. ಸಿಕ್ಕಿರೋ ನಿಧಿಲಿ ನಿನಗೆ ಎಷ್ಟು ಬೇಕು ಹೇಳು, ಅಷ್ಟು ಬಿಸಾಕ್ತೀನಿ. ಈ ಪ್ರಶ್ನೆ ನಾನು ಹೇಳ್ಬೇಕು ಕಣ. ನಿಧಿ ಇದ್ದೋ ಜಾಗ ಗೊತ್ತಿರೋರು ಯಾರಿಗೆ? ನಿನಗೆ. ಮತ್ತೆ ಪ್ರಶ್ನೆ ನಂದ ನಿಂದ? ನಂದೆ. ಮತ್ ಕಾಲತ್ತು. ಈಗ ಗೊತ್ತಾಯ್ತು ರಾಜಕೀಯ ಯಾಕೆ ಹಾಳಾಗ್ತದೆ ಅಂತ. ಮಂಗನ ಕೈಲಿ ಮಾಣಿಕ್ಯ ಸಿಕ್ಕಿದ್ರೆ ಹಿಂಗೇನೆ. ರೀ ಕರಿಯ ಏನು ನೀವೇನ್ರಿ ಅವ್ನ್ ಕಾಲೊತ್ತಾ ಇದ್ದೀರಾ? ಏನ್ರಿ ಮೇಲೆ? ಲೇ ನಿಧಿ ಇರೋ ಜಾಗ ಹೇಳ್ದೆ ನಾನು ಆಟ ಆಡಿಸ್ತಾವನೆ ಕಣ ಇವನು. ಏನು ಉಂಡ ಮನೆಗೆ 2 ಬಗಿತೀಯೇನೋ? 2, 3, 4, 5, 6 ಬಗಿತೀನಿ. ನೀನೇನು ಕೇಳೋದು? ನಿಧಿ ಸಿಗೋಕ್ಕಿಂತ ಮುಂಚೆ ನಿನ್ನ ಗಂಡನ ನೀನು ಎಷ್ಟು ಎತ್ತಿ ಮುದ್ದಾಡ್ತಿದ್ದೆ ಅಂತ ನನಗೆ ಗೊತ್ತು. ಏ ಮಂಗ್ ಮುದೇವಿ, ನಮ್ ಜಾಗದಲ್ಲಿ ನಿಧಿ ಸಿಕ್ಕಿದೆ ಅಂದ್ಮೇಲೆ ಅದು ನಮ್ಗೆ ಸೇರಿದ್ದು. ಜಾಸ್ತಿ ಹಾರಾಡಿದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಬೇಡ ಅವ್ರೆ,
ಹೌದೇನೆ ಚಿನ್ನ ನನ್ನ ಮಗ ನನಗೆ ಎಷ್ಟು ಆಟ ಆಡಿಸ್ಬಿಟ್ಟ ಗೊತ್ತಾ? ಒಂದು ಸ್ವಲ್ಪ ಸೈಡಿಗೆ ಬಾ. ನಾನು ನಿನ್ ಕಾಲೊತ್ಬೇಕನಾ? ಬೇಡ ಬಿಡ್ರಿ, ನಿಧಿ ತೋರ್ಸೋ ತನಕ ಅವ್ನು ಇರ್ಬೇಕಲ್ಲ ಬದ್ಕೊಂಡು. ಸರಿ ಸರಿ ನೋಡೋ ಇರಾ, ಹುಷಾರಾಗಿ ಹೋಗಿ ನಿಧಿ ತಗೊಂಬ. ಹೋಗು ಸರಿ. ಗೌರಿ, ನುಗ್ಗೆಕಾಯಿ ಸಾರು ಮಂಚ ಹೋಗೋಣ. ಮೊದ್ಲು ನಿಧಿ ತಗೊಂಬನ್ರಿ. ಅಲ್ಲ ಕಣೆ, ಆದ್ರೂ ಒಂದ್ಸರಿ ಟ್ರೈಲರ್ ಆದ್ರೂ ನೋಡ್ಕೊಂಡು ಹೋಗೋಣ ಅಂತ. ನಿಧಿ ತಗೊಂಬರ್ರಿ, ಆಮೇಲೆ ಫುಲ್ ಫಿಲಮೇ ನೋಡೋಣ ಅಂತ. ಅಲ್ಲ ಆದ್ರೂ ಒಂದ್ಸರಿ ಇರಾ, ನೀನ್ ಒಬ್ನೇ ಹೋಗ್ಬೇಡಿರ, ಭಯ ಆಗ್ತದೆ, ನಾನು ಬರ್ತೀನಿ. ಲೋ ಇರಾ, ನೀನ್ ಎದ್ರಕಬೇಡ, ಹೋಗೋ. ಬಾಣ ನಾನು ಇಲ್ಲೇ ಇರ್ತೀನಿ, ಧೈರ್ಯವಾಗಿ ಹೋಗೋ. ಲವ್, ಇನ್ನ ಎಷ್ಟು ದೂರನೋ? ಬಂತು ಬಾಣ. ಬಂತು ಅಂತ 1 ಕಿಲೋಮೀಟರ್ ಇಂದ ಕರ್ಕೊ ಬರ್ತಾ ಇದೀಯಾ. ಇನ್ನು ನನ್ನ ಕೈಲಿ ಆಗಕಣ, ಸುಸ್ತಾಗ್ತಾ ಇದೆ. ಎಷ್ಟು ವರ್ಷ ಆಯ್ತನ್ನ ಕಟ್ಸಿ? ಏನ ಸಮಾಧಿ. ನಿಧಿ ಇರೋ ಜಾಗ ಕರ್ಕೊ ಬರ್ತೀನಿ ಅಂತ ನಮ್ಮ ಅವ್ವ ಅಪ್ಪು ಸಮಾಧಿ ಹತ್ರ ಕರ್ಕೊ ಬಂದಿದ್ಯಲ್ಲ. ನಿಧಿ ಇರೋದಿಲ್ಲ ಕಣ ನಾವು. ನಮ್ಮ ಅಪ್ಪ ಬೇರೆ ಸರಿ ಇಲ್ಲ. ಸಾಯೋ ಗಳಿಗೆಯಲ್ಲಿ ಚಾರ್ಜ್ ಖಾಲಿ ಮಾಡ್ಬೇಕಂತ ಕೊರ್ಗಿ ಅಮಾಸ ದಿನನೇ ಸತ್ತ. ಇಲ್ಲಿ ಬಾಳ ಹೊತ್ತಿರ್ಬಾರ್ದು, ಬೇಗ ನಿಧಿ ತಗೊಂಡ್ ಬಾ. ತಗೊಂಬರೋದಲ್ಲ, ಹುಡುಕ್ಬೇಕು. ಹಾಗೆ ಸಿಕ್ತು ಅಂದಲ್ಲೋ. ಗುರ್ತು ಮಾಡಿ ಬಂದಿದ್ದೀನಿ ಅಂತ ಹೇಳಿದೆ. ಏನ್ ಗುರ್ತು ಮಾಡಿದ್ಯಾ? 2 ಕಲ್ ಮತ್ತೆ 1 ಕಡ್ಡಿ ಸಿಗಾಕಿದ್ದೀನಿ. ಭದ್ರವಾಗಿ ಸಿಗಾಕಿದ್ದೆ ತಾನೆ? ಗೊತ್ತಲ್ಲ. ಸರಿ, ನೀ ಅಲ್ಲಿ ಹೋಗು, ನಾನು ಇಲ್ಲಿ ಹೋಗ್ತೀನಿ. ಎಲ್ಲಿದಾನು? ನೀನು ಅಲ್ಲಿ ಹೋಗಂದ್ರೆ ಇಲ್ಲಿ ಬರ್ತೀಯ. ಆ ಕಡೆ ಹೋಗ ನೀನು. ಇರಾ, ನಿಧಿ ಮಡಕೆ ಸಿಕ್ತು ಕಣ. ಹೌದಾ? ಹೊಡೆದ ಕಣ. ಅಣ್ಣ, ಅದು ಮಡಿಕೆ ಅಲ್ಲ ಅಣ್ಣ. ಕತ್ತಲ್ ಗೊತ್ತಾಗ್ಲಿಲ್ಲ ಕಣ. ಸದ್ಯ ಅಲ್ಲಿಗೆ ಸ್ಟಾಪ್ ಮಾಡಿದ್ಯಲ್ಲ, ನಡಿ. ಅಣ್ಣ, ನಿಧಿ ಸಿಕ್ಕರೆ ಕರೆಕ್ಟಾಗಿ ಹಂಚ್ಬೇಕು. ಹ್ಞೂ ಕಣ, ನಂಗೆ 70%, ನಿಂಗೆ 30%. ನಾನು ಗಣಿತದಲ್ಲಿ ವೀಕ್ ಇರ್ಬೋದು, ಆದ್ರೆ ಗಣಿತಕ್ಕೆ ನಾನಂದ್ರೆ ತುಂಬಾ ಇಷ್ಟ. ಅದಕ್ಕೆ ನನಗೆ ಹುಟ್ಟೋ ಹೆಣ್ಣು ಮಗುಗೆ ಗಣಿತ ಅಂತ ಹೆಸರು ಇಡ್ಬೇಕಂತ ಮಾಡಿದ್ದೀನಿ. ಗಂಡು ಮಗು ಹುಟ್ಟಿದ್ರ ಬೀಜ ಗಣಿತ. ಮಾಡೋಣ ಸುಮ್ಮನೆ. ಲೋ ಇರಾ, ನಮ್ಮ ಅಪ್ಪ ಸರಿ ಇಲ್ಲ ಕಣೋ. ಯಾವ ವೇಷದಲ್ಲಿ ಹೆಂಗ್ ಬಂದು ಏನ್ ಮಾಡ್ತಾನೆ ಅಂತ ಗೊತ್ತಾಗಲ್ಲ. ಹಂಗಂದ್ರೆ ನನ್ನ ವೇಷದಲ್ಲೂ ಬರ್ಬೋದು, ನಿನ್ ವೇಷದಲ್ಲೂ ಬರ್ಬೋದಾ? ಡೌಟೇ ಬೇಡ ಕಣೋ. ನನ್ನ ಹತ್ರ ನಿನ್ನಂಗೆ, ನಿನ್ನ ಹತ್ರ ನನ್ನಂಗೆ ಬಂದು ನಿಧಿ ಎತ್ಕೊಂಡು ಹೋದ್ರೆ ಏನಾನ ಮಾಡೋದು. ಏನ್ ಮಾಡೋದು? ಒಂದ್ ಐಡಿಯಾ. ಏನು? ನಾನೊಂದು ಮಂತ್ರ ಹೇಳ್ತೀನಿ, ಅದನ್ನ ಡಿವೈಡ್ ಮಾಡ್ಕೊಂಡ್ಬಿಡೋಣ. ನಿನ್ನ ಹತ್ರ ನಾನು, ನನ್ನ ಹತ್ರ ನೀನು ಬಂದಾಗ ಅರ್ಧ ಮಂತ್ರ ಹೇಳೋಣ. ಯಾರು ಮಂತ್ರ ಹೇಳಲ್ವೋ ಅವರು ದೆವ್ವ ಫಿಕ್ಸು. ಸರಿ, ಮಂತ್ರ ಹೇಳು. ಚಿಕ್ಕಿರಿಕಿರಿ ಚೈಚೋ ಚಿಕ್ಕಿಲಾರಂ ಮೋಂಟೋಲಾರಂ ಮಿರುಪು ಸವಾಮಿ ಓಗೋ ದೋಕೋ ಇತಿಪೈ ರೀ ಚೈಚೋ. ದೆವ್ವಕ್ಕಿಂತ ಈ ಮಂತ್ರ ಕೇಳಿದ್ರೆ ಭಯ ಆಗ್ತಾ ಇದೆ ಕಣ. ಸರಿ, ಫಸ್ಟ್ ಹಾಫ್ ನೀ ಹೇಳು, ಸೆಕೆಂಡ್ ಹಾಫ್ ನಾ ಹೇಳ್ತೀನಿ. ಸರಿ, ಸೆಕೆಂಡ್ ಹಾಫ್ ಹೇಳು. ಸೆಕೆಂಡ್ ಹಾಫ್ ಮಾತ್ರ ಹೇಳೋದು. ಒಂದ್ಸರಿ ಹೇಳ್ಕೊಡ. ಓಕೋ ದೋಕೋ ಇತಿಪೈ ರೀ ಚೈಚೋ. ಓಕೋ ದೋಕೋ ಇತಿಪೈ ರೀ ಚಾಚೋ. ಡನ್ ಡನ್. ಚಿಕ್ಕಿರಿಕಿರಿ ಚೈಚೋ ಚಿಕ್ಕಿಲಾರಂ ಮೋಂಟೋಲಾರಂ ಮಿರುಪು ಸವಾಮಿ. ಓಕೋ ದೋಕೋ ಇತಿಪೈ ರೀ ಚಾಚೋ. ಬಾಯಿಗೆ ಬಂದಿತ್ತು. ದೆವ್ವಕ್ಕಿನ್ನ ಭಯಂಕರ ಕಾಣ್ತಾ ಕಣ ನೀನು. ಓಕೋ ದೋಕೋ ಅಲ್ಲ ಇರಾ ಮಂತ್ರ ಬೇರೆ ಮಾಡ್ತಾ ಇದ್ದಲ್ಲ. ಓಕೋ ದೋಕೋ. ಅಚ್ಚಾ, ಈ ನಿಧಿ ಎಲ್ಲಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಅಣ್ಣ ಬೇರೆ ಇಲ್ಲ ಕುಂತವನೆ. ಅಣ್ಣ
ದೆವ್ವ ಆಗಿದ್ರ ಏನು ಮಾತಾಡ್ತಾನೆ ಇಲ್ಲ. ಏನ್ ಮಾಡ್ಲಿ? ಯಾರಾದ್ರೂ ಇದ್ದೀರಾ? ಎಲ್ಲಾಯ್ತು? ಯಾರಾದ್ರೂ ಇದ್ದೀರಾ? ಏನ್ ಮಾಡೋದು? ಮಂತ್ರ ಮಂತ್ರ ಚಿಕ್ಕಿರಿಕಿರಿ ಜೈ ಚೋ ಚಿಕ್ಕಿಲಾರಂ ಮೋಟೋಲಾರಂ ಮಿರ್ಪು ಸ್ವಾಮಿ. ಚಿಕ್ಕಿರಿಕಿರಿ ಜೈ ಚೋ ಚಿಕ್ಕಿಲಾರಂ ಮೋಟೋಲಾರಂ ಮಿರ್ಪು ಸ್ವಾಮಿ. ಚಿಕ್ಕಿರಿಕಿರಿ ಜೈ ಚೋ ಚಿಕ್ಕಿಲಾರಂ ಮೋಟೋಲಾರಂ ಮಿರ್ಪು ನಾನ್ ಕಣ ರುದ್ರೇಗೌಡ. ಅದೆಲ್ಲ ನನಗೆ ಗೊತ್ತಿಲ್ಲ. ಮೊದಲು ಮಂತ್ರ ಹೇಳು. ಮಂತ್ರ ಮಾಡ್ಲು ಸಿಂಹ, ಹುಲಿ ಸಿಂಹ. ಮಂತ್ರ ಮರ್ತೋಗಿತ್ತ ಕಣ, ಅದಕ್ಕೆ ಹೋಗತ್ತಗೆ ಇದೇನ ಒದ್ದೆ ಜೀವನ ಹಿಡ್ಕೊಳಕ್ ಆಗ್ಲಿಲ್ಲ, ಇನ್ನು ಅದು ಹಿಡ್ಕೊಂಡು ಏನ್ ಮಾಡ್ಲಿ? ಬಿಟ್ಬಿಟ್ಟ. ನಡೆಯೋಣ ಮನೆಗೆ ಹೋಗೋಣ. ಈರಾ ನಿಧಿ ಹೋಗೋಣ. ನೀನು ನಾ ಇಲ್ಲಿ ಹುಡುಕ್ತೀನಿ. ಬೇಡ ಕಡೋ, ಇಬ್ರು ಜೊತೆಲೆ ಹುಡ್ಕಲ್ಲ ಕಡೋ. ನಡಿ. ನೀ ಏನು ಹೇಳ ಬೇಡ ಕಡ, ನಾನಿದ್ದೀನಿ. ಸುಮ್ಮನಿರ, ನನಗೂ ನಡ್ಕಕ್ ಬಿಡು. ಅದು ಮಿಂಚು ಕಣ. ಹೋಗೋಣ. ಏನಡ ಇದು? ಅಣ್ಣ ಅಲ್ಲಿ ಎಲ್ಲೋದ್ರು ಇವರಿಬ್ರು? ಕಾಣಿಸ್ತಾನೆ ಇಲ್ವಲ್ಲ. ಗೌಡ್ರೆ, ಗೌಡ್ರೆ, ನಿಮ್ಮಮ್ಮ ಸಮಾಧಿಯಿಂದ ಎದ್ ಬಂದ್ಬಿಟ್ಟಳೆ. ನಮ್ಮವ್ವ ಇಷ್ಟು ತಪ್ಪಿಲ್ಲ ಕಣೋ. ಸಮಾಧಿ ಒಳಗಡೆ ಇದ್ದು ಬಚ್ಚ ಬಂದಿರ್ಬೇಕು. ಇದ್ದು ಇರ್ಬೋದು, ಮೊದ್ಲೇ ಅವಳು ಸೋಂಬೇರಿ. ಕರೀರ ಕರಿತವಳು, ಹೋಗು. ಲೇ ಗಜಗೌರೆ, ಎತ್ತಳ ನಿಮ್ ಏನಕ್ಕ ಬರಕೋದೆ ಇಲ್ಲಿಗೆ? ನೀವು ಇದೇ ವಿಷಯ ಹೇಳ್ದಾಗಿಂದ ನನಗೆ ಕೂತಲ್ಲಿ ಕೂರಕ್ಕಾಗ್ತಿಲ್ಲ, ನಿಂತಲ್ಲಿ ನಿಲ್ಲಕ್ಕಾಗ್ತಿಲ್ಲ. ಕಣ್ಮುಂದೆಲ್ಲ ಬಂಗಾರದ ನಾಣ್ಯನೇ ಬರ್ತಾ ಇದೆ. ತಡ್ಕೊಳಕ್ಕಾಗದೆ ಬಂದ್ಬಿಟ್ಟೆ ಕಣ್ರಿ.
ನೀವು ಬಂದಿದ್ದೇನೋ ಸರಿ ಸಾಂಗ್ ಎಲ್ಲಿಂದ ಬಂತು? ಅದಾ ಒಬ್ಳೆ ಬರ್ತಿದ್ನಲ್ಲ ಬೋರ್ ಆಗ್ಬಾರ್ದು ಅಂತ ಮೊಬೈಲಲ್ಲಿ ಹಾಡು ಹಾಕೊಂಡ್ ಬಂದೆ. ಲೇ ಈ ಸಾಂಗ್ಗೆ ಯಾಕೆ ಹಾಕ ಬಂದೆ? ಸಿಚುವೇಶನ್ಗೆ ಸೂಟ್ ಆಗುತ್ತೆ ಅಂತ ಕಣ್ರಿ. ಅದೆಲ್ಲ ಬಿಡ್ರಿ, ಇದು ಸಿಕ್ತಾ? ಎಲ್ಲ ನಿಧಿ ಅಣ್ಣ ಎಲ್ಲ ನಿಧಿ ಅಣ್ಣ ಅದು ಲೇ ಅಣ್ಣ ಇಲ್ಲಿ ನಿಧಿನ ಕಾಣಿಸ್ತಿಲ್ಲ. ಲೇ ನೀನು ನಿನ್ನ ಹೆಂಡತಿ ಇಬ್ಬರಿಗೆ ಗೊತ್ತಿರೋದು ಏನು ಆಟ ಆಡ್ತಾ ಇದ್ದೀರಾ? ಯಾರೋ ಹೋಗ್ತಾ ಇದಾರೆ. ಅವಳು ನೋಡಕ್ ನನ್ನ ಹೆಂಡತಿ ತರ ಇದ್ದಾಳೆ. ಹೆಂಡತಿ ತರ ಅಲ್ಲ, ಹೆಂಡ್ತಿನೇ. ಅವಳ ಜೊತೆಲಿರೋನು ಅವಳ ಲವರ್ ತರ ಇದ್ದಾನೆ. ಲವರ್ ತರ ಅಲ್ಲ, ಲವರೇ. ಅಂದ್ರ ನನ್ನ ಹೆಂಡತಿ ನನಗೂ ಬಿಟ್ಟು ನಿಧಿ ತಗೊಂಡು ಅವನ ಜೊತೆ ಓಡೋದ್ಲ. ಏನ್ರಿ ನಿಮ್ದೆಲ್ಲ ಬಾಯ ಬಚ್ಚಲ ನಿಮ್ದೆಲ್ಲ ತಗದ್ ಬುಟ್ಟ ಅಂದ್ರೆ ಹಂಗೆ ಏನ್ ಯಾರ ಮಗನೋ ನೀನು? ಏನ್ ವಂಶನ ನಿಮ್ದು? ಹೇಳ ಬಾಯ್ ಬಿಟ್ಟು ಹೇಳ. ಅವ್ರೇನ್ ಮಾಡಿದ್ರು? ನಿನ್ ಮನ್ಸಲ್ಲಿರೋದು ಡಬಲ್ ಮೀನಿಂಗ್ ಬಾಯ್ಲಿ. ಹೇಳಕ್ ಬಂದೆ. ಹೊಡಿರಿ ಚಪ್ಪಾಳೆ. ಎಂತೆಂತೆಂತೆಂತದೋ ಸ್ಕಿಟ್ಗಳು ನೋಡಿದೀನಿ. ಆಡಿಯನ್ಸ್ ಎದ್ದು ನಿಂತು ಹೊಡೆದು ಬಿಟ್ರಲ್ಲಯ್ಯ ಇವತ್ತು. ನಿಜವಾಗ್ಲು ಈ ವೇದಿಕೆಯಲ್ಲಿ ತುಂಬಾ ದುಃಖ ಪಟ್ಕೊಂಡು ಹೇಳ್ತಾ ಇದೀನಿ. ಚಾರ್ಜಿಂಗ್ ಸ್ಟಾರ್ ಮರಣ, ದಿವಂಗತ ಚಂದ್ರೇಗೌಡ ಜನನ ಹುಣ್ಣಿಮೆ, ಮರಣ ಅಮಾವಾಸ್ಯೆ ಅಂತೆ. ಆ ಕಡೆ ನೋಡಿ ದಿವಂಗತ ಬೋರಮ್ಮ ನಮ್ಮ ರಾಗಿಣಿ ಜನನ ಬೆಳಿಗ್ಗೆ, ಮರಣ ರಾತ್ರಿ ಅಂತೆ. ಸೊ ಇಂಥ ಒಂದು ಇದು ಶೋಕದ ಸ್ಕಿಟ್ಟು, ಸಂತೋಷದ ಸ್ಕಿಟ್ಟು ಗೊತ್ತಾಗ್ತಾ ಇಲ್ಲ ಸರ್. ನಿಮ್ಗೇನು ಅನಿಸ್ತು ಸರ್? ನಮ್ಮನ್ನು ಯಾತಕ್ಕೆ ಕೇಳಬೇಕು? ನಾವಿಬ್ರು ಸುಮ್ಮನೆ ವೇಸ್ಟು. ರೆಸ್ಪಾನ್ಸ್ ಎಲ್ಲ ನೋಡಿ ಅಲ್ಲಿ ಬರ್ತಾ ಇತ್ತು. ನಾವು ಈ ಕಾರ್ಯಕ್ರಮ ಮಾಡೋದು ಅವ್ರಿಗೋಸ್ಕರ. ನಾವು ಸುಮ್ಮನೆ ಇಲ್ಲಿ ನೆಪ ಜಡ್ಜ್ಮೆಂಟ್ ಕೊಡೋದು. ಪ್ರೇಕ್ಷಕರು ಏನು ಅವ್ರ ಕಡೆಯಿಂದ ಅಭಿಪ್ರಾಯಗಳು ಬರುತ್ತೆ ಅದೇ ಅಂತಿಮ. ಇವತ್ತು ಅವ್ರಿಗೆ ಡೈಲಾಗ್ ಹೇಳಕ್ಕೆ ಬಿಡ್ಲಿಲ್ಲ ಅವರು. ಹೌದು ಮಂಜಾ, ನೀನು ಇವತ್ತು ನಿನ್ನ ಪರ್ಫಾರ್ಮೆನ್ಸ್ ಮೈಂಡ್ ಬ್ಲೋಯಿಂಗ್ ಕಣ. ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್. ಫಸ್ಟ್ ಫ್ರೇಮಲ್ಲಿ ನಿನ್ನ ಎನರ್ಜಿ ಹೇಗಿತ್ತು, ಕೊನೆ ಫ್ರೇಮ್ವರೆಗೂ ಅದನ್ನು ಹಾಗೇ ಮೇಂಟೈನ್ ಮಾಡ್ಕೊಂಡು ಬಂದೆ. ಎಕ್ಸ್ಟ್ರಾರ್ಡಿನರಿ ಎನರ್ಜಿ ನಿಂದು. ಈ ಸ್ಕಿಟ್ಟು ಏನಾದ್ರು ನಮಗೆ ತುಂಬ ಎಂಟರ್ಟೈನ್ ಮಾಡಿದರೆ ನಿಮ್ಮ 3 ಜನದ ಸಮಾನವಾದಂಥ ಒಂದು ಪರ್ಫಾರ್ಮೆನ್ಸ್. ಅಷ್ಟು ಅದ್ಭುತವಾಗಿ ನೀವು 3 ಜನ ಭಾಳ ಚೆನ್ನಾಗಿ ಮಾಡಿದ್ರಿ. ನನಗೆ ಆ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ತುಂಬ ಸರಳವಾದ ಕಾನ್ಸೆಪ್ಟ್ನ ತುಂಬ ಸುಂದರವಾಗಿ ಪ್ರೆಸೆಂಟೇಷನ್ ಮಾಡಿದರು. ಆಮೇಲೆ ಪ್ರಾಪರ್ಟೀಸ್ಗಳನ್ನೆಲ್ಲ ತುಂಬ ಚೆನ್ನಾಗಿ ಬಳಸಿದ್ರು. ಎಕ್ಸ್ಟ್ರಾರ್ಡಿನರಿ, ಉತ್ತಮ್, ಹ್ಯಾಟ್ಸ್ ಆಫ್. ಶ್ರುತಿ ಮೇಡಮ್, ನಿಮ್ಗೆ ಹೇಗನ್ನಿಸ್ತು? ನೀವು 3 ಜನ ಒಂದು ಸಣ್ಣ ಟೈಮ್ ಗ್ಯಾಪ್ನು ಕೊಡದೆ ಬ್ಯೂಟಿಫುಲ್ ಟೈಮಿಂಗ್ ಸೆನ್ಸ್, ಎಷ್ಟು ನಿರರ್ಗಳವಾಗಿ ಮಾತಾಡಿದ್ರಿ. ಎಲ್ಲೂ ಕೂಡ ಲ್ಯಾಗ್ ಆಗಲಿಲ್ಲ, ಎಲ್ಲೂ ಕೂಡ ಓವರ್ಲ್ಯಾಪ್ ಆಗಲಿಲ್ಲ. ದಟ್ ವಾಸ್ ಬ್ರಿಲಿಯಂಟ್. ನೀವು 3 ಜನ ಸೂಪರ್ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಮಂಡ್ಯ ರಮೇಶ್ ಸರ್, ನಿರರ್ಗಳವಾಗಿ ಕನ್ನಡವನ್ನು ಓತಪ್ರೋತವಾಗಿ ಮಾತನಾಡುವ ಕನ್ನಡ ನಟ ನಟಿಯರೇ ಕಮ್ಮಿಯಾಗಿರುವಂಥ ಸಂದರ್ಭದಲ್ಲಿ ಪೋಷಕ ನಟಗಳು ಇಷ್ಟು ನಿರರ್ಗಳವಾಗಿ ಕನ್ನಡವನ್ನು ಉಚ್ಚರಿಸುತ್ತಾ ಶಕ್ತಿ ಹಾಕಿ ಮಾತಾಡ್ತಾರೆ ಅಂದರೆ ಅವೆಂತ ಪ್ರತಿ ಕ್ಷಣವೂ ರಂಗದ ಮೇಲೆ ಚೆಲ್ಲುವಂಥ ಎಲ್ಲ ರಸಗಳ ಭಾವೋತ್ಪತ್ತಿ ಇದೆಯಲ್ಲ, ಅದು ಭಾಳ ಚೆನ್ನಾಗಾಗ್ತಾಯಿತ್ತು. ಭಯ ಬಂದಾಗ ಭಯ, ಕೋಪ ಬಂದಾಗ ಕೋಪ, ಆಮೇಲೆ ರಸಿಕ್ತನ ಬಂದಾಗ ರಸಿಕ್ತನ, ಶೃಂಗಾರ ಬೇಕು ಅಂದ್ರಲ್ಲಿ ಇವೆಲ್ಲದು ಒಂದಕ್ಕೊಂದಕ್ಕೆ ಪೂರಕವಾಗಿ ಆ ಅಭಿನಯದ ಎಲ್ಲ ಪ್ರಕಾರಗಳನ್ನು ಬಹಳ ಚೆನ್ನಾಗಿ ವಸ್ತುನಿಷ್ಠವಾಗಿ ರಪ್ಪ ಅಂತ ಮಾಡ್ತಾ ಹೋಗ್ತಾ ಇದ್ರಿ. ನಾನು ಆ್ಯಕ್ಚುಲಾಗಿ ಈ ಒಮ್ಮನ ಫ್ಯಾನು, ಯಾರು ಲೇಡೀಸ್ ಅಲ್ಲ ಫ್ಯಾನ್. ಅದು ಟೀಚರು ಮಾತಾಡ್ತಿದ್ದಂಗೆ ಮಧ್ಯದಲ್ಲೇ ಮೇಡಮ್ ಕೇಳಿದೆ, ಇಷ್ಟು ದಿಢೀರ್ ಅಂತ ಸೆಟ್ಟನ್ನು ಚೆನ್ನಾಗಿ ಬದಲಾವಣೆ ಮಾಡ್ತಾರಲ್ಲ ಅಂತ. ಹಾಗಾಗಿ ಇಡೀ ಮಜಾ ಭಾರತದ ಟೆಕ್ನಿಕಲ್ ಟೀಮ್ಗೆ ಹ್ಯಾಟ್ಸ್ ಆಫ್. ಅದ್ಭುತ, ಭಾಳ ಚೆನ್ನಾಗಿ ಕೆಲಸ ಮಾಡ್ತೀರಿ ಗೆಳೆಯರೇ. ನನಗೆ ದೊಡ್ಡ ಸಂತೋಷ ಆಗಿದ್ದು ಒಂದು ರಪ್ ಅಂತ ಬೇರೆ ಸೆಟ್ ಬದಲಾವಣೆ ಮಾಡ್ಕೊಳ್ಳೋದು. ಅದಕ್ಕೆ ಬೇಕಾದಂಥ 2 ನಿಮಿಷ 5 ನಿಮಿಷದ ಅವಧಿನಲ್ಲಿ ಇಷ್ಟೊಂದು ಕೆಲಸ ಮಾಡಿ ಒಂದು ದಿವಸಕ್ಕೆ 2-3 ಬೇರೆ ಪ್ರಹಸನಗಳನ್ನ ಸೃಷ್ಟಿ ಮಾಡಿ ರಾತ್ರಿ ಹಗಲು ಅನ್ನೋ ಥರ ದುಡಿಯೋದಿದೆಯಲ್ಲ, ಇದು ಒಂದು ಇಡೀ ಕುಟುಂಬಕ್ಕೆ, ನಿಮ್ಮ ಕಲರ್ಸ್ ಸೂಪರಿನ ಈ ವಾಹಿನಿಯ ಕುಟುಂಬ ಏನಿದೆಯಲ್ಲ, ಇದಕ್ಕೆ ಒಂದು ದೊಡ್ಡ ಯಶಸ್ಸಿಗೋದಕ್ಕೆ ನಿಜವಾಗ್ಲೂ ಕಾರಣ ತಂತ್ರಜ್ಞರು ಅಂತ ನಾನು ಭಾವಿಸ್ತೇನೆ. ಅವರು
ಯಾಕೆಂದರೆ ನಾವು ನೀವೆಲ್ಲ ಬಣ್ಣ ಬಳ್ಕೋತೀವಿ, ಬ್ರೈಟಾಗಿರ್ತೀವಿ, ಕಾಮಿಡಿ ಮಾಡ್ತೀವಿ, ಜನಕ್ಕೆ ಸಂತೋಷ ಕೊಡ್ತಾರೆ, ಮತ್ತೊಂದೇನೋ ಆಗ್ತಾ ಇರುತ್ತೆ. ಅದ್ರ ಹಿಂದೆ ನಿಂತ್ಕೊಂಡು ನಿರಂತರವಾಗಿ ಸ್ಕ್ರಿಪ್ಟ್ನ ಒಂದರಿಂದ ಒಬ್ಬ ಸ್ಕ್ರಿಪ್ಟ್ ಬರೆಯೋನು, ಒಬ್ಬ ಸಂಭಾಷಣೆ ಬರೆಯೋನು, ಮತ್ತು ಅದರ ಹಿಂದೆ ಅನ್ಯಾರೋ ಸಂಗೀತ ಹಾಕೋನು, ಅದ್ಯಾವುದು ದೆವ್ವ ಅಂತ ತೋರಿಸ್ಕೊಳೋ, ಕಾಸ್ಟ್ಯೂಮ್ ಕೊಡೋಳು, ಪ್ರಾಪರ್ಟಿ ನಮಗೆ ಟೀ ಲೋಟ ಕೊಡುವ ಮತ್ತು ಅದನ್ನು ತೊಳೆದಿಡುವ ಒಬ್ಬ ಪ್ರೊಡಕ್ಷನ್ ಹುಡುಗನ ಪ್ರೀತಿ, ಅವನ ಕಮಿಟ್ಮೆಂಟು, ಅವನ ಯಶಸ್ಸಿನಿಂದನೇ ಒಂದು ಸಂಸ್ಥೆ ಗೆಲ್ಲುತ್ತೆ ಅನ್ನೋಕ್ಕೆ ನಿಮ್ಮ ಈ ಟೀಮ್ ಕಾರಣ ನನಗೆ ಯಶಸ್ಸು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಅರಳಿಕಟ್ಟೆ ಅಣ್ತಮ್ಮ, ಸ್ಪಂಚ್ ಪಂಟರ್ಸ್ ಹಾಗೆ ಚಿಲ್ಲರ್ ಪಾರ್ಟಿ 3 ತಂಡಗಳು ಇವತ್ತು ಪರ್ಫಾರ್ಮ್ ಮಾಡಿದಾವೆ. ಸೊ ಇದರಲ್ಲಿ ದಿ ಬೆಸ್ಟ್ ಪರ್ಫಾರ್ಮರ್ ಯಾರು ಅಂತ ಹೇಳಿ ರೆಡಿಯಾಗಿ ಕೂತ್ಕೊಂಡಂಗಿದೆ. ಯಾಕೋ ನಾರಾಯಣ್ ಸರ್ ಮತ್ತೆ ಶ್ರುತಿ. ಎಸ್, ಕಿರೀಟ ಯಾರಿಗೆ? 1 2 ನಾಟಿ ವೈದ್ಯ ಜಗದೀಶ. ಸೋತಿರೋ ಎಲ್ಲ ಮೊಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ ಸ್ವಾಮಿ ದೊಡ್ಡೋರು ಹೇಳಿ. ತುಂಬ ಸಂತೋಷ ಆಗ್ತಿದೆ. ಬೇಸಿಕಲಿ ನಾನೊಬ್ಬ ಲಾರಿ ಡ್ರೈವರು ಸರ್. ನನಗೆ ಕಲರ್ ಸೂಪರಲ್ಲಿ ಕರೆದು ಒಂದು ಚಾನ್ಸ್ ಕೊಟ್ಟು, ಲಾರಿ ಡ್ರೈವಿಂಗ್ ಕೆಲಸ ಅಲ್ಲಪ್ಪ ನಿಂದು, ಬಾಯಲ್ಲಿ ಒಂದು ಆ್ಯಕ್ಟಿಂಗ್ ಮಾಡೋ ಇದು ಕಲೆ ಇದೆ ನಿನ್ನ ಹತ್ರ ಅಂತ ಕರೆದು ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಜಗ, ಥ್ಯಾಂಕ್ ಯು. ಸೊ ಇಷ್ಟೊತ್ತಂಗ ನಮ್ಮ ಜೊತೆ ಇದ್ದಂತಹ ರಮೇಶ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಒಂದೇ ಕ್ವಶನ್ ಸರ್, ಹೇಗೆ ಅನಿಸ್ತು ಮಜಾ ಭಾರತ? ಇದರ ಮೂಲ ಧಾತುವೇ ಮನರಂಜನೆ ಆದ್ದರಿಂದ ಅದಕ್ಕೆ ಬೇಕಾದಂಥ ಎಲ್ಲ ಪರಿಕರಗಳು ನೀವೇ ಸೃಷ್ಟಿ ಮಾಡಿಕೊಟ್ಟಿರೋದ್ರಿಂದ ಅಂದರೆ ಒಳ್ಳೆ ನಟರನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ. ಇಲ್ಲಿ ಈ ಥರದೊಂದು ಅನೇಕ ಲಾರಿ ಡ್ರೈವರ್ ಅಂತ ಹೇಳಿದ ಗೆಳೆಯ ಜಗದೀಶ್ ನಟನಕ್ಕೆ ಬಂದು ಹೋಗಿದ್ರು. ನಟನ ಆ ಥರದ ಅನೇಕ ಪ್ರತಿಭೆಗಳನ್ನು ನಿರರ್ಗಳವಾಗಿ ಬೆಳೆಸುವಂಥ ಪ್ರಯತ್ನ, ಹಾಡುಗಾರರನ್ನ, ಕತೆ ಬರೆಯೋರನ್ನೆಲ್ಲ ನಟನಾ ರಂಗಶಾಲೆ ಅನ್ನೋದು ನಿರಂತರವಾಗಿ ಸತತವಾಗಿ ಕೆಲಸ ಮಾಡ್ತಾರೆ ಒಂದು ಸಂಸ್ಥೆ. ಆ ಥರದ ಸಸಿಗಳಿಗೆ ನೀವು ನೀರಿರೋದು, ಅದು ಫಲ ಕೊಡುವಂಥ ಸ್ಥಿತಿಗೆ ನೀವು ನಿರ್ಮಾಣ ಮಾಡ್ತಾ ಇರೋದು ಇಡೀ ಕನ್ನಡ ನಾಡಿನ ದೊಡ್ಡ ಹೆಮ್ಮೆ ಅಂತ ಭಾವಿಸ್ತೇನೆ ನಾನು. ಮುಖ್ಯವಾದ ಕೆಲಸ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಶ್ರೀಮಂತಿಕೆ ಅನ್ನೋದು ಇದೆಯಲ್ಲ, ಅದು ನಮ್ಮ ಗರ್ಲ್ ಫ್ರೆಂಡ್ ಇದ್ದಂಗೆ. ನಮ್ಮ ಜೊತೆ ಇದ್ರೆ ಮಾತ್ರ ಖುಷಿ ಆಗುತ್ತೆ, ಬೇರೆಯವ್ರ ಜೊತೆ ಇದ್ರೆ ಬಹಳ ಹೊಟ್ಟೆ ಉರಿಯುತ್ತೆ. ನೀವು ಯಾರು ಹೊಟ್ಟೆ ಹುರ್ಕೋಬೇಡಿ. ಸದ್ಯಕ್ಕೆ ನೀವು ಶ್ರೀಮಂತರಾಗಿ ಬಡವನಾಗಿ ಇರೋದು ತಪ್ಪಲ್ಲ, ಬಡವನಾಗಿ ಸಾಯೋದು ತಪ್ಪು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀನಿ. ಗುಡ್ ನೈಟ್.